ಓಂ ಶ್ರೀ ಸತ್ ಉಪಾಸ್ಯೇ ನಮಃ. ಗಂ ಗಂ ಗಣನಾನ್ತ್ವ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪವಶ್ರವಸ್ತ್ರಂ ಜ್ಯೇಷ್ಠರಾಜಂ ಬ್ರಹ್ಮಾಣಂ ಬ್ರಹ್ಮಣಸ್ಪದಃ ಆನಃ ಶೃಣ್ವನ್ನೋದಿಭಿಸ್ಸೇದಸಾದನಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಶ್ರೀಮಾತಾ ಶ್ರೀಮಹಾರಾಜ್ಞಿ ಶ್ರೀಮತ್ಸಿಂಹಾಸನೇಶ್ವರಿ ಚಿದಗ್ನಿಕುಂಡಸಂಭೂತ ದೇವಕಾರ್ಯ ಸಮದ್ಯತೆ ಶ್ರೀಲಲಿತ ತ್ರಿವರ ಸುಂದರಿ ದೇವತಾಭ್ಯೋ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ಯಥಾವತ್ ಪ್ರತಿ ವಾರದಂತೆ ವಾರ ಭವಿಷ್ಯ 8/12/2024 14/12/2024 ವಾರ ಭವಿಷ್ಯ. ಈ ವಾರದಲ್ಲಿ ಅಂಥ ಗ್ರಹಗತಿಗಳ ಬದಲಾವಣೆಗಳಿಲ್ಲ ಅಂದ್ರೂ ಕೂಡ ದಿನ ವಿಶೇಷಗಳಿದೆ. 13/12/2024 ಶುಕ್ರವಾರ ಪ್ರದೋಷ ಪೂಜೆ ಇರ್ತಕ್ಕಂಥದ್ದು. ಪ್ರದೋಷ ಸಾಮಾನ್ಯವಾಗಿ ಈ ಹೆಣ್ಣುಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ ಅಂತಕ್ಕಂಥ ರೀತಿಯ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ, ಮತ್ತು ಗರ್ಭಾಶಯ ದೋಷ ಸಮಸ್ಯೆ ಇದೆ ಅನ್ನುವಂಥ ಪಕ್ಷದಲ್ಲಿ, ಅಥವಾ ಈ ಸಂತಾನ ದೋಷಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳೇನು ಇದೆ ಅನ್ನೋ ರೀತಿಯಾದಂಥ ಸಮಸ್ಯೆ ಇರುವಂಥವರು, ಪದೇ ಪದೇ ಯಾಕೋ ದುಶ್ಚಟಗಳು ಜಾಸ್ತಿ ಕಾಡಾಟವನ್ನು ಕೊಡ್ತಾ ಇದೆ ಅಥವಾ ದುಶ್ಚಟ ಜಾಸ್ತಿ ಎಳಿತಾ ಇದೆ ಅನ್ನೋ ಒಂದು ಆಲೋಚನೆ ಇರ್ತಕ್ಕಂಥವ್ರು ಈ ಪ್ರದೋಷ ಆಚರಣೆ ಮಾಡೋದ್ರಿಂದ ಸ್ವಲ್ಪ ಅವಾಯ್ಡ್ ಆಗೋದಕ್ಕೆ ಅಥವಾ ಆ ದೋಷಗಳಿಂದ ಮುಕ್ತರಾಗೋದಕ್ಕೆ ಅನುಕೂಲವಾಗುತ್ತೆ. ಶನಿವಾರ ದತ್ತ ಜಯಂತಿ ಇರ್ತಕ್ಕಂಥದ್ದು. ಆವತ್ತಿನ ದಿವಸವೇ ಸತ್ಯನಾರಾಯಣ ಪೂಜೆಯೂ ಕೂಡ ಇರುವಂಥದ್ದು. ಪೌರ್ಣಮಿ ಸಂಜೆ 4 ಗಂಟೆ ಮೇಲೆ ಪೌರ್ಣಮಿ ಪ್ರಾರಂಭ ಆಗೋದ್ರಿಂದ ಭಾನುವಾರ ಪೌರ್ಣಮಿ, ಮುಂದಿನ ಭಾನುವಾರ ಪೌರ್ಣಮಿ ಇದ್ರೂ 15ನೇ ತಾರೀಕು ಭಾನುವಾರ ಪೌರ್ಣಮಿ ಇದ್ರೂ ಕೂಡ ಅವತ್ತಿನ ದಿವಸ ಶನಿವಾರವೇ ದತ್ತ ಜಯಂತಿ ಇರ್ತಕ್ಕಂಥದ್ದು. ಮತ್ತು ಸತ್ಯನಾರಾಯಣ ಪೂಜೆ ಸಂಜೆ 4 ಗಂಟೆ ಮೇಲೆ, ಸಂಜೆ ಮೇಲೆ ಪೌರ್ಣಮಿ ಪೂಜೆ ಮಾಡುವಂಥವ್ರು ಅಥವಾ ಸತ್ಯನಾರಾಯಣ ಪೂಜೆ ಮಾಡುವಂಥವ್ರಿಗೆ, ಸಂಜೆ ಮೇಲೆ ಮಾಡುವಂಥವ್ರಿಗೆ ಶನಿವಾರ ಪೌರ್ಣಮಿ ಇರ್ತಕ್ಕಂಥದ್ದು ಅಥವಾ ಸತ್ಯನಾರಾಯಣ ಪೂಜೆ ಇರ್ತಕ್ಕಂಥದ್ದನ್ನು ಮಾಡುವಂಥದ್ದು. ಭಾನುವಾರ 15ನೇ ತಾರೀಕು ಭಾನುವಾರ ಪೌರ್ಣಮಿ ಇರ್ತಕ್ಕಂಥದ್ದು ಮಧ್ಯಾಹ್ನದವರೆಗೆ. ಇಷ್ಟು ಈ ವಾರದಲ್ಲಿರುವಂಥದ್ದು ಅಂಥ ವಿಶೇಷವಾದಂಥ ಮಾಹಿತಿಗಳಿರುತ್ತಲ್ಲ. 9 ಗ್ರಹಗಳ ಸ್ಥಿತಿಗತಿಗಳು ಯಥಾವತ್ತು ಕಳೆದ ವಾರ ಯಾವ ರೀತಿಯಲ್ಲಿದ್ದು ಈ ವಾರವೂ ಅದೇ ರೀತಿಯಲ್ಲಿರುವಂಥದ್ದು. ವೃಷಭ ರಾಶಿಯಲ್ಲಿ ವಕ್ರ ಗುರು ಇರ್ತಕ್ಕಂಥದ್ದು. ಕುಜ ನೀಚನಾಗಿ ವಕ್ರತ್ವವನ್ನು ಪಡೆದಿರ್ತಕ್ಕಂಥದ್ದು, ಅದು ಬಹಳ ವಿಶೇಷ. ಕೇತು ಕನ್ಯಾ ರಾಶಿನಲ್ಲಿದ್ದಾನೆ ಮತ್ತು ಬುಧ ಬಂದು ವೃಶ್ಚಿಕ ರಾಶಿನಲ್ಲಿ, ರವಿಯು ಕೂಡ ವೃಶ್ಚಿಕ ರಾಶಿನಲ್ಲಿರ್ತಕ್ಕಂಥದ್ದು. ಶುಕ್ರ ಬಂದು ಮಕರ ರಾಶಿನಲ್ಲಿರುವಂಥದ್ದು. ಕುಂಭ ರಾಶಿನಲ್ಲಿ ಶನಿ, ಮೀನ ರಾಶಿನಲ್ಲಿ ರಾಹು ಇರತಕ್ಕಂಥದ್ದು. ಚಂದ್ರ ಬಂದು ಕುಂಭ ಮೇಷ ದಿಂದ ವೃಷಭ ರಾಶಿಯವರೆಗೆ ಸಂಚಾರವನ್ನು ಮಾಡ್ತಾನೆ. ಕುಂಭ, ಮೀನ, ಮೇಷ, ವೃಷಭ ಇಷ್ಟು ರಾಶಿಗಳಲ್ಲಿ ಸಂಚಾರವನ್ನು ಮಾಡ್ತಾನೆ ಈ ವಾರದಲ್ಲಿ. ಇನ್ನು 9 ಗ್ರಹಗಳ ಸ್ಥಿತಿಗತಿಗಳಿದೆ. ಇನ್ನೊಂದು ಬಹಳ ವಿಶೇಷ ಏನಂತಂದರೆ ಈ ವಾರದಿಂದ 3 ಗ್ರಹಗಳು ವಕ್ರ ಪ್ರಭಾವ. ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಜಾತಕವಿದೆ ಅಂದರೆ ಒಂದು ಗ್ರಹವಾದರೂ ಕೂಡ ವಕ್ರವಾಗಿದ್ದಂಥ ಪಕ್ಷದಲ್ಲಿ ಜೀವನವನ್ನು ನಿಲ್ಲಿಸುತ್ತೆ ಅಂತಕ್ಕಂಥ ರೀತಿಯಲ್ಲಿ ಪರಿಗಣನೆ ಇದೆ. ಯಾವ ರೀತಿ ಇರುತ್ತೋ ಹೇಗಿರ್ತದೋ ಯಾವುದಾದ್ರು ಒಂದು ಗ್ರಹ ವಕ್ರ ಆಗಿರಬೇಕು ಅಂತಕ್ಕಂಥ ರೀತಿಯಲ್ಲಿ ಅವನು ಸರಿದಾರಿಗೆ ತಗೊಂಡೋಗಿ ನಿಲ್ಲಿಸುತ್ತೆ ಅನ್ನೋ ರೀತಿಯಾದಂಥ ಒಂದು ಪದ್ಧತಿಯೂ ಇದೆ. ಹಾಗೆ ಅದೇ ರೀತಿಯಲ್ಲಿ 3 ಗ್ರಹಗಳು ವಕ್ರವಾಗಿದ್ದಂಥ ಪಕ್ಷದಲ್ಲಿ ಜನ್ಮಜಾತಕದಲ್ಲಿ 3 ಗ್ರಹ ವಕ್ರವಾಗಿದ್ದರೆ ವಿಪರೀತ ರಾಜಯೋಗ ಅನ್ನೋ ರೀತಿಯಾದಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗುತ್ತೆ. ವಿಪರೀತ ರಾಜಯೋಗ ಅಂದರೆ ಸಾಮಾನ್ಯವಾಗಿ ಆ ಜಾತಕದ ವ್ಯಕ್ತಿ ತುಂಬ ಉನ್ನತ ಮಟ್ಟಕ್ಕೆ ಬೆಳೆಯುವಂಥ ಅವಕಾಶಗಳಿದೆ. ಸಾಕಷ್ಟು ಜಾತಕಗಳಲ್ಲಿ ನೋಡಿದ್ದೀವಿ. ಹಾಗೆಯೇ ಈ ಸಂದರ್ಭ ಗೋಚಾರದಲ್ಲಿ 3 ಗ್ರಹಗಳು ವಕ್ರ. ಯಾರು? ಅದು ಬಲವಾಗಿ ಕುಳಿತಿರ್ತಕ್ಕಂಥದ್ದು 3 ಕೂಡ. ಯಾರು ಕೂಡ ಮೈನಸ್ ಪಾಯಿಂಟ್ ಇಲ್ಲವೇ ಇಲ್ಲ, ಕೆಟ್ಟದನ್ನು ಮಾಡುವಂಥ ಸ್ಥಿತಿನಲ್ಲೇ ಇಲ್ಲ, ಎಲ್ಲವೂ ಕೂಡ ಪ್ಲಸ್ ಆಗುವಂಥ ರೀತಿಯಲ್ಲೇ ಇರುವಂಥದ್ದು. ಯಾಕೆ ಅಂದರೆ ಗುರು ವಕ್ರನಾಗಿರ್ತಕ್ಕಂಥದ್ದು ಶತ್ರುಕ್ಷೇತ್ರ, ಕುಜ ನೀಚನಾಗಿ ವಕ್ರನಾಗಿರ್ತಕ್ಕಂಥದ್ದಾಗಿರೋದ್ರಿಂದ ನೀಚಭಂಗ ರಾಜಯೋಗ, ತುಂಬ ಎಫರ್ಟಾಗಿ ಕೆಲಸವನ್ನು ಕೊಡ್ತಾನೆ. ಅದೇ ರೀತಿಯಲ್ಲಿ ಬುಧ ವಕ್ರನಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಶತ್ರುಕ್ಷೇತ್ರದಲ್ಲಿ ವಕ್ರನಾಗಿದ್ದಾನೆ, ಅವನು ರಿಸಲ್ಟ್ ಕೊಡ್ತಾನೆ. 3 ಗ್ರಹಗಳು ಕೂಡ ಶಕ್ತಿಯುತರಾಗಿರೋದ್ರಿಂದ ಸಾಮಾನ್ಯವಾಗಿ ಅದ್ಭುತವಾದಂಥ ರಿಸಲ್ಟನ್ನು ನೋಡೋದಕ್ಕೆ ದಾರಿಯಾಗ್ತದೆ. ನಾವುಗಳು ಸಾಮಾನ್ಯವಾಗಿ ಏನಾಗುತ್ತೆ, ತುಂಬ ಜನಗಳಿಗೆ
ಈ ಸಂದರ್ಭ ತುಂಬ ಜನಗಳಿಗೆ ತುಂಬ ದಿವಸದಿಂದ ತುಂಬ ವರ್ಷಗಳಿಂದ ಯಾವುದೋ ಒಂದು ಕೆಲಸ ಆಗ್ತಾ ಇಲ್ಲ, ಪಟ್ಟಣ ಆಗೋದಕ್ಕೆ ದಾರಿಯಾಗ್ತದೆ ಅಥವಾ ಸಕ್ಸಸ್ಸನ್ನು ನೋಡೋದಕ್ಕೆ ದಾರಿಯಾಗ್ತದೆ. ಈ 3 ಗ್ರಹಗಳು ವಕ್ರರಾಗಿ ಸ್ಥಿತರಾಗಿರೋವರೆಗೆ ಯಾವುದಾದ್ರು ಒಂದು ಗ್ರಹ ವಕ್ರ ತ್ಯಾಗ ಆಯಿತು ಅಂದರೆ ಅದರ ರಿಸಲ್ಟ್ ಬೇರೆ ಆಗ್ತದೆ. ಆದರೆ ಈ ಸಂದರ್ಭ ಅದ್ಭುತವಾದಂಥ ಅವಕಾಶಗಳಿದೆ. ಸಾಮಾನ್ಯವಾಗಿ ಆದಂಥವರು ಕೂಡ ಏನಾದರೂ ಮುಖ್ಯವಾದಂಥ ಕೆಲಸ ತುಂಬ ದೀರ್ಘಾವಧಿಯಿಂದ ನಿಂತಿದೆ ಅಂದರೆ ಈಗ ಪ್ರಯತ್ನ ಮಾಡಿ ಸ್ವಲ್ಪ ಅನುಕೂಲ ಆಗೋದಕ್ಕೆ ದಾರಿಯಾಗ್ತದೆ. ಇನ್ನು 9 ಗ್ರಹಗಳ ಸ್ಥಿತಿಗತಿಗಳು ಈ ರೀತಿಯಲ್ಲಿ ಇರೋದರಿಂದ ಯಾವ ರಾಶಿಗೆ ಏನು ಪರಿಣಾಮವನ್ನು ಬೀರುತ್ತೆ ಇವುಗಳನ್ನು ನೋಡಿದಾಗ ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಲಗ್ನಾಧಿಪತಿಯಾದಂಥವನು ವಕ್ರನಾಗಿದ್ದಾನೆ. ಲಗ್ನಾಧಿಪತಿ ಅಥವಾ ರಾಶ್ಯಾಧಿಪತಿ, ಮೇಷರಾಶ್ಯಾಧಿಪತಿ ವಕ್ರನಾಗಿದ್ದರೆ ವಿರುದ್ಧ ಫಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡೋದಕ್ಕೆ ದಾರಿಯಾಗ್ತದೆ. ಆದರೆ ವಕ್ರನಾಗಿದ್ದರೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ಆ ಥರದ ಪ್ರವೃತ್ತಿಗಳಿರ್ತದೆಯೇ ಹೊರತು ಕೆಲಸ ಕಾರ್ಯಗಳು ಆಗೋದಕ್ಕೆ ದಾರಿಯಾಗ್ತದೆ, ಲಾಭವನ್ನು ನೋಡೋದಕ್ಕೆ ದಾರಿಯಾಗ್ತದೆ, ಆರ್ಥಿಕ ಅಭಿವೃದ್ಧಿಯನ್ನು ನೋಡೋದಕ್ಕೆ ದಾರಿಯಾಗ್ತದೆ. ವಕ್ರ ತ್ಯಾಗವಾಗುವವರೆಗೂ ಕೂಡ ಆ ಪರಿಣಾಮಗಳನ್ನು ನೀವು ನೋಡ್ತೀರಿ ಅಂತಕ್ಕಂಥ ಸ್ಥಿತಿ. ಆದರೆ ಅದೇ ರೀತಿಯಲ್ಲಿ ಸ್ವಲ್ಪ ಮಾಟ ಮಂತ್ರ ತಂತ್ರ ಪ್ರಭಾವಗಳೂ ಕೂಡ ಬರುವಂಥದ್ದು, ದುಷ್ಟಶಕ್ತಿಗಳ ಕಾಟವೂ ಕೂಡ ಹೆಚ್ಚಾಗ್ತಕ್ಕಂಥದ್ದು ಅಥವಾ ದುಷ್ಟ ಜನರ ಕಾಟವಾದರೂ ಕೂಡ ಹೆಚ್ಚಾಗುವಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಲಾಭಾಂಶವಾಗಬೇಕು, ಜಯ ಸಾಧಿಸಬೇಕು, ಸ್ಥಿರಾಸ್ತಿ ವಿಷಯದಲ್ಲಿ ಕೆಲಸ ಕಾರ್ಯಗಳು ಆಗುವಂಥದಕ್ಕೆ ದಾರಿಯಾಗ್ತಕ್ಕಂಥದ್ದು ಉಂಟು ಅಂತ ಹೇಳುತ್ತೆ. ಕೋರ್ಟ್ ಕೇಸ್ಗಳು ವಿವಾದಗಳಿದ್ದಂಥ ಪಕ್ಷದಲ್ಲಿ ಅವುಗಳು ಬಗೆಹರಿತಕ್ಕಂಥ ಲಕ್ಷಣಗಳು ಗೋಚರಿಸುತ್ತೆ. ಈ ವಾರದಲ್ಲಿ ಲಗ್ನಾಧಿಪತಿ ಬಲವಾಗಿರೋದ್ರಿಂದ ಅಥವಾ ಮೇಷರಾಶ್ಯಾಧಿಪತಿಯಾದಂಥ ಬಲವಾಗಿರೋದ್ರಿಂದ ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಎಡರು ತೊಡರುಗಳು ಆದ್ರೂ ಕೂಡ ಅನುಕೂಲವಾಗುವಂಥ ಸ್ಥಿತಿ ಉಂಟು. ತಾಯಿಯ ಸಹಕಾರ ಸಿಗುವಂಥ ಲಕ್ಷಣಗಳಿದೆ ಮತ್ತು ಹೆಣ್ಣು ಮಕ್ಕಳ ಸಹಕಾರದಿಂದ ಅನುಕೂಲವಾಗ್ತಕ್ಕಂಥ ಯೋಗ ಫಲಗಳೆಲ್ಲ ಕೂಡ ಬರುವಂಥದ್ದು ಉಂಟು ಅಂತ ಹೇಳ್ತದೆ. ಆದರೆ ದಾಂಪತ್ಯ ಕಲಹಗಳು ಅಂತಕ್ಕಂಥದ್ದು ಸ್ವಲ್ಪ ವಿಪರೀತವಾಗಿ ಅಥವಾ ವಿಕೋಪಕ್ಕೆ ಹೋಗುವಂಥದ್ದು, ಕಿರಿಕಿರಿಗಳು ಜಾಸ್ತಿ ಆಗುವಂಥದ್ದು ಮತ್ತು ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ಕಿರಿಕಿರಿಗಳಾಗುವಂಥ ಸಾಧ್ಯತೆಗಳು ಉಂಟು. ಪತ್ರ ವ್ಯವಹಾರಗಳಲ್ಲಿ ಹಿನ್ನಡೆಗಳಾಗುವಂಥ ಸ್ಥಿತಿ ನಿರ್ಮಾಣವಾಗ್ತದೆ. ಬಂಧು ಬಾಂಧವರಿಂದ ನಿರಾಸೆಗಳು ಮೂಡುವಂಥ ಸಾಧ್ಯತೆಗಳು, ಮಕ್ಕಳೊಂದಿಗೆ ಶತ್ರುತ್ವ ಅಂತಕ್ಕಂಥ ರೀತಿಯಲ್ಲಿ ಅಥವಾ ಮಕ್ಕಳಿಗೆ ಯಾವುದೋ ಮುಖ್ಯವಾದಂಥ ಕೆಲಸ ಆಗಬೇಕು ಅಂದರೆ ಅಲ್ಲಿ ಹಿನ್ನಡೆಗಳಾಗ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಸ್ಥಿರಾಸ್ತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಪೂರ್ವಾರ್ಜಿತ ಅಥವಾ ಪಿತ್ರಾರ್ಜಿತ ಆಸ್ತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮುಖ್ಯವಾದ ತೀರ್ಮಾನ ತೆಗೆದುಕೊಳ್ಬೇಕಂದ್ರೆ ಈ ಸಂದರ್ಭ ಸೂಕ್ತವಾಗಿದೆ. ಭೂಮಿ ಖರೀದಿ ಮಾಡಬೇಕಂದ್ರೆ ಈ ಸಂದರ್ಭ ತುಂಬ ಸೂಕ್ತವಾಗಿರ್ತಕ್ಕಂಥ ಅವಕಾಶಗಳಿದೆ, ಚಿಂತೆ ಮಾಡುವಂಥದ್ದು ಬೇಡ. ಪ್ರೀತಿ ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ನೋವು ನಿರಾಸೆಗಳು, ಭಾವನಾತ್ಮಕವಾದಂಥ ಪೆಟ್ಟುಗಳನ್ನು ತಿನ್ನುವಂಥ ಸ್ಥಿತಿ. ಸ್ಥಿರಾಸ್ತಿ ವಾಹನದ ಮೇಲೆ ಹೂಡಿಕೆ ಮಾಡಬೇಕು ಅಂದರೆ ಹೂಡಿಕೆ ಮಾಡೋದಕ್ಕೂ ಕೂಡ ಖರೀದಿ ಮಾಡೋದಕ್ಕೂ ಕೂಡ ಅನುಕೂಲವಾಗ್ತಕ್ಕಂಥ ಯೋಗ ಫಲಗಳು ಉಂಟು. ಮಾತಿನಿಂದ ಸ್ವಲ್ಪ ಕಲಹವನ್ನು ಮಾಡಿಕೊಳ್ಳಬಹುದು ಅಥವಾ ನೇರ ಮಾತು ನಿಮಗೆ ವಿರೋಧವನ್ನು ತರುವಂಥ ಸಾಧ್ಯತೆಯೂ ಇರುತ್ತೆ. ಮಾತನ್ನು ಮಾತ್ರ ಸ್ವಲ್ಪ ಹಿಡಿತದಲ್ಲಿ ಇಟ್ಟುಕೊಳ್ಳಿ, ಮಿಕ್ಕಿದ್ದೆಲ್ಲವೂ ಕೂಡ ನಿಮಗೆ ಸುಸೂತ್ರವಾಗಿ ಆಗುವಂಥ ಲಕ್ಷಣಗಳಿದೆ. ಸ್ವಲ್ಪ ನಿಧಾನವಾಗಬಹುದು ಅಷ್ಟೇ. ಆದರೆ ಆ ಥರದ ಪ್ರವೃತ್ತಿ ಅಥವಾ ತುಂಬ ಸ್ಪೀಡಾಗಿ ಹೋಗಬೇಕು ಅನ್ನೋ ರೀತಿಯಲ್ಲಿ ಏನಾದರೂ ಹೋದರೆ ವ್ಯವಹಾರದಲ್ಲಾಗ್ಬೋದು, ವಾಹನದಲ್ಲಾಗ್ಬೋದು. ಅದರಿಂದ ಕಟ್ಟಿಟ್ಟ ಬುತ್ತಿ ಅಪಘಾತ ಅಂತಕ್ಕಂಥದ್ದು. ಹಾಗೆ ಮೇಷರಾಶಿನವ್ರಿಗಿರುವಂಥದ್ದು ಎಲ್ಲ ಕೆಲಸ ಆಗುತ್ತೆ, ಹಿಂಗೆ ಆಗುತ್ತೆ ಅಂತ ತುಂಬ ಸ್ಪೀಡು. ಹೆಂಗೆ ಅಂದರೆ ರೋಡ್ ಕ್ಲಿಯರ್ ಇದೆ, ಬೇಗ ಹೋಗ್ಬಿಡೋಣ ಅನ್ನೋದು ಸ್ವಲ್ಪ ಎಸ್ಲೇಟರ್ ಹೇಳಿತೀರಿ, ಹೋಗಿ ಎಲ್ಲೋ ಒಂದು ಸಣ್ಣದಾಗಿ ಸ್ಪೀಡ್ ಬ್ರೇಕರೋ ಅಥವಾ ಮತ್ತೇನೋ ಏನೋ ಒಂದು ಅಡ್ಡ ಬಂತೋ ಸಮಸ್ಯೆ ಆಗುತ್ತಲ್ಲ. ಹಾಗೆ ವ್ಯವಹಾರದಲ್ಲೂ ತುಂಬ ಚೆನ್ನಾಗಿ ಹೋಗ್ತಾ ಇರ್ತದೆ, ಸುಲಲಿತವಾಗಿ ಹೋಗ್ತಾ ಇರ್ತದೆ. ಯಾರೋ ಬಂದು ಏನೋ ಮಾಡಿ ಮಾರಿಸಿ ಬರೋದೆಲ್ಲ ಕಳ್ತಾರೆ, ಹೀಗಾಗತ್ತೆ. ಹಾಗಾಗಿ ಸ್ವಲ್ಪ ನೋಡ್ಕೊಳ್ಳೋದೊಂದು ಜಾಗ್ರತೆ ವಹಿಸಿ ಅಷ್ಟೇ. ಇನ್ನು ಪರಿಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಧ್ಯವಾದಷ್ಟು ನಿಮ್ಮನ್ನು ಈ ವಾರದಲ್ಲಿ ರಾಹು ಸ್ವಲ್ಪ ಕೆಡಿಸಿದ್ದಾನೆ. ಸ್ವಲ್ಪ ಕೆಡಿಸೋದೇನೋ ಜಾಸ್ತಿ ಕೆಡಿಸೇ ಇದ್ದಾನೆ ರಾಹು ಅಂತಕ್ಕಂಥವನು. ರವಿ ಸ್ವಲ್ಪ ಬಲ ಇಲ್ಲ, ಹಾಗಾಗಿ ಅವನದೊಂದು ಸ್ವಲ್ಪ ವಿರೋಧ ಇರೋದರಿಂದ ಸ್ವಲ್ಪ ಆತ್ಮಸ್ಥೈರ್ಯ ಕಡಿಮೆ ಇರ್ತದೆ. ಹಾಗಾಗಿ ಒಂದು ಕೆಲಸ ಮಾಡಿ, ಶಿವನ ಆಲಯದಲ್ಲಿ ಉದ್ದಿನ ಬೇಳೆಯಿಂದ ಮಾಡಿರ್ತಕ್ಕಂಥ ಪ್ರಸಾದವನ್ನು ನೈವೇದ್ಯ ಮಾಡಿ ನಾವೊಂದು 4 ಜನಕ್ಕೆ ಹಂಚ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು
ವೃಷಭ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ ಈ ವಾರ ಸ್ವಲ್ಪ ಅನುಕೂಲದ ಸ್ಥಿತಿಯನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ. ರವಿಯ ಪ್ರಭಾವ ಸ್ವಲ್ಪ ಸೆನ್ಸಿಟಿವ್, ಎಮೋಷನಲು, ತಲೆಗೆ ಸ್ವಲ್ಪ ಹೆಚ್ಚಾಗಿ ಹಚ್ಚಿಕೊಳ್ತಕ್ಕಂಥ ಸ್ಥಿತಿ. ವಾರ ಮಧ್ಯಭಾಗದವರೆಗೆ ಸ್ವಲ್ಪ ಅನುಕೂಲದ ಒಂದು ಸ್ಥಿತಿಯನ್ನು, ಲಾಭವನ್ನು ನೋಡ್ತಕ್ಕಂಥ ಸ್ಥಿತಿಗತಿಗಳು, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತಕ್ಕಂಥದ್ದು, ಮತ್ತು ಹೂಡಿಕೆ ಮಾಡಬೇಕು ಅನ್ನೋ ರೀತಿಯಾದಂಥ ಪ್ರಯತ್ನವೂ ಕೂಡ ಇರುವಂಥದ್ದು. ಸ್ವಲ್ಪ ತಿರುಗಾಟ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಕೂಡ ವೃಷಭ ರಾಶಿನವ್ರು ನೋಡ್ತೀರಿ. ಇನ್ನು ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕಳೆದ ವಾರದ ರೀತಿಯಲ್ಲಿ ಇರೋದಿಲ್ಲ, ಸ್ವಲ್ಪ ಡೌನ್ ಆಗುತ್ತೆ ಹಣಕಾಸಿನ ವ್ಯವಹಾರಗಳು ಅಂತಕ್ಕಂಥದ್ದು. ಸ್ವಲ್ಪ ಧೈರ್ಯ ಜಾಸ್ತಿ ಇರ್ತದೆ, ಮಂಡ ಧೈರ್ಯ ಅಂತಕ್ಕಂಥ ರೀತಿಯಲ್ಲಿ ಏನಕ್ಕೂ ಬಗ್ಗೋದೇ ಬೇಡ, ಏನಾಗುತ್ತೆ ನೋಡೋ ಬಿಡೋಣ ಅನ್ನೋ ರೀತಿಯಾದಂಥ ಒಂದು ಧೋರಣೆಯೂ ಕೂಡ ತೋರಿಸುವಂಥ ಸಂದರ್ಭಗಳು ಉಂಟು. ವಿದ್ಯಾಭ್ಯಾಸದಲ್ಲಿ ಅನುಕೂಲ ಮತ್ತು ಪ್ರಗತಿಯನ್ನು ಕಾಣ್ತಕ್ಕಂಥದ್ದು. ಭಾವನಾತ್ಮಕ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಸಕ್ಸಸ್ಸನ್ನು ನೋಡುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ವಾರಾಂತ್ಯದಲ್ಲಿ ಸ್ವಲ್ಪ ಇರುಸುಮುರುಸು ಆಗ್ಬೋದು. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ವಾರ ಮಧ್ಯಭಾಗದವರೆಗೂ ಅಂಥ ಏನು ತೊಂದರೆ ಕೊಡುವಂಥ ಸಾಧ್ಯತೆಗಳಿರೋದಿಲ್ಲ, ಯಾಕೆಂದರೆ ತಾತ್ಕಾಲಿಕ ಮಿತ್ರತ್ವದಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ. ಸಪ್ತಮಾಂಶ ದಾಂಪತ್ಯ ಸ್ವಲ್ಪ ನಿರಾಸೆಯಿಂದ ಕೂಡಿರ್ತದೆ, ಮತ್ತು ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸ, ಮತ್ತು ಸಂಗಾತಿ ನಡವಳಿಕೆಗಳಿಂದಲೂ ಕೂಡ ಸ್ವಲ್ಪ ಬೇಸರಗೊಳಗಾಗ್ತಕ್ಕಂಥ ಸಂದರ್ಭಗಳು ಉಂಟು. ಆದರೆ ಪಾಲುದಾರಿಕೆ ವ್ಯವಹಾರ ಸ್ವಲ್ಪ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡಿದೆ, ಚಿಂತೆ ಮಾಡುವಂಥದ್ದು ಬೇಡ. ಕೋರ್ಟ್ ಕೇಸ್ ವ್ಯವಹಾರಗಳೇನಾದರೂ ಇದ್ದಂಥ ಪಕ್ಷದಲ್ಲಿ, ವ್ಯಾಜ್ಯಗಳಿದ್ದಂಥ ಪಕ್ಷದಲ್ಲಿ ಸ್ವಲ್ಪ ಸಕ್ಸಸ್ಸನ್ನು ವಾರ ಮಧ್ಯಭಾಗದವರೆಗೆ ನೋಡ್ತೀರಿ. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಹಿನ್ನಡೆಗಳು, ಕೋರ್ಟ್ ಕೇಸ್ ವ್ಯಾಜ್ಯಗಳೇನಾದರೂ ಇದ್ದರೆ ಹಿನ್ನಡೆಗಳಾಗುವಂಥ ಸಾಧ್ಯತೆಗಳು ಬರಬಹುದು. ತಂದೆಯಿಂದ ಸಹಕಾರ ಸಿಗುತ್ತೆ, ಆದರೆ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ತರುವಂಥ ಸಾಧ್ಯತೆಗಳಿರುತ್ತೆ. ಉದ್ಯೋಗದಲ್ಲಿ ಪ್ರಗತಿ, ಬಡ್ತಿಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ಪ್ರಯತ್ನ ಮಾಡಿ, ಆದರೆ ಮೇಲಧಿಕಾರಿಗಳಿಂದ ಸಣ್ಣದಾಗಿ ಒಂಚೂರು ಕಿರಿಕಿರಿಗಳನ್ನು ಅನುಭವಿಸುವಂಥ ಸಾಧ್ಯತೆಗಳು ಬರಬಹುದು. ನಿದ್ರಾಭಾವ ಜಾಸ್ತಿ, ಸೋಮಾರಿತನ ಜಾಸ್ತಿ, ಹೆಚ್ಚು ನಿದ್ರೆ ಹೇಳಿತಕ್ಕಂಥ ಸನ್ನಿವೇಶಗಳು ಜಾಸ್ತಿ. ಇವತ್ತು ಮಲಗಬೇಕು ಅನ್ನೋ ರೀತಿಯಲ್ಲಿ ಮಲಗಿದರೆ ಎದಳಕ್ಕೆ ಮನಸ್ಸು ಬರೋಲ್ಲ. ಆ ಪರಿಸ್ಥಿತಿಯನ್ನು ವೃಷಭ ರಾಶಿನವರು ಈ ವಾರದಲ್ಲಿ ಎದುರಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಲಲಿತಾ ತ್ರಿಶತಿಯನ್ನು ಪಠನೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ಇಲ್ಲಿವರೆಗೆ ಬಹಳ ಚೆನ್ನಾಗಿತ್ತು. ಹೋದ ವಾರ ಸ್ವಲ್ಪ ಚೆನ್ನಾಗಿರೋದಕ್ಕೆ, ಅನುಕೂಲ ಆಗೋದಕ್ಕೆ ದಾರಿಯಾಗಿರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಆದರೆ ಈ ವಾರ ಅಷ್ಟೊಂದು ಅನುಕೂಲ, ಯಾಕಂದರೆ ಉತ್ತರದಲ್ಲಿರ್ತಕ್ಕಂಥ ಬುಧ ಅಂತಕ್ಕಂಥನು ಸ್ವಲ್ಪ ವರ್ಗವಾಗಿದ್ದಾನೆ, ಹಾಗಾಗಿ ಬಲಹೀನನಾಗ್ತಾನೆ. ಆದರೂ ಶತ್ರುಕ್ಷೇತ್ರವಾಗಿರೋದನ್ನ ಬಲ ಕೊಡಬೇಕು, ಆದರೂ ಮಂದತ್ವದಿಂದ ಕೂಡಿರ್ತದೆ, ನಿಧಾನದಿಂದ ಕೂಡಿರ್ತದೆ. ಸ್ವಲ್ಪ ಆಲಸ್ಯ ಸೋಮಾರಿತನಗಳು ಜಾಸ್ತಿ ಆಗುತ್ತೆ, ಸ್ವಲ್ಪ ಗಾಬರಿ ಆತಂಕಗಳು ಜಾಸ್ತಿ ಆಗುತ್ತೆ, ನೆಗೆಟಿವ್ ಥಾಟ್ಸ್ಗಳು ವಿಪರೀತವಾಗಿ ಬರ್ತದೆ, ಕ್ರಿಮಿನಲ್ ಐಡಿಯಾಗಳನ್ನು ಜಾಸ್ತಿ ಮಾಡೋದಕ್ಕೆ ಹೋಗ್ತಿರಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಧನಪ್ರಭಾವ ಕುಜವಕ್ರ, ಹಾಗಾಗಿ ನೇರ ಮಾತುಗಳು ಅಥವಾ ಗೊತ್ತಿಲ್ಲದೆ ಬರ್ತಕ್ಕಂಥ ಮಾತುಗಳು ನಿಮಗೆ ಸಮಸ್ಯೆಯನ್ನು ತರಬಹುದು. ಸ್ವಲ್ಪ ಜಾಗ್ರತೆಯಿಂದಿರಬೇಕಾಗತ್ತೆ. ಇನ್ನು ಸಾಮಾನ್ಯವಾಗಿ ಏನು ಬಂಧು ಬಾಂಧವರಿಂದ ಏನಾದರೂ ಅನುಕೂಲವಾಗುತ್ತಾ ಅನ್ನೋ ರೀತಿಯಲ್ಲಿ ನೋಡಿದ್ರೆ ಸಾಧ್ಯತೆಗಳು ತುಂಬ ಕಡಿಮೆ. ಪತ್ರ ವ್ಯವಹಾರಗಳಲ್ಲಿ ಸ್ವಲ್ಪ ಸಂಕಷ್ಟಗಳು, ತೊಂದರೆಗಳಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅಂತಹ ಅನುಕೂಲದ ಒಂದು ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳು ಇರುವುದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ತಾತ್ಕಾಲಿಕ ಮಿತ್ರತ್ವ, ಹಾಗಾಗಿ ಮಕ್ಕಳಿಂದ ಧನ ಸಹಾಯ ಹರಿದು ಬರತಕ್ಕಂಥದ್ದು, ಪ್ರೀತಿಪಾತ್ರದಿಂದ ಸ್ವಲ್ಪ ಧನ ಸಹಾಯ ಹರಿದು ಬರತಕ್ಕಂಥ ಸಾಧ್ಯತೆಗಳಿರುತ್ತೆ. ಈ ಸಂದರ್ಭ ಸಾಲವೇನಾದರೂ ಕೇಳಿದ್ದಂಥ ಪಕ್ಷದಲ್ಲಿ ಅಧಿಕ ಬಡ್ಡಿಗೆ ತೆಗೆದುಕೊಳ್ಳಬೇಕಾಗತ್ತೆ. ಸ್ವಲ್ಪ ಎಳೆದಾಡಿಸಿ ಆಗುತ್ತೆ, ಸಾಲ ಸಹಾಯ ಸಿಗುತ್ತೆ, ಸ್ವಲ್ಪ ಎಳೆದಾಡಿಸ್ತಾರೆ ಅಷ್ಟನ್ನು ಕೊಡುವಂಥವರು. ಶುಭ ಕಾರ್ಯ ಪ್ರಯತ್ನ ವಾರ ಮಧ್ಯಭಾಗದವರೆಗೆ ಪ್ರಯತ್ನ ಮಾಡಬಹುದು, ಸೂಕ್ತವಾಗಿದೆ. ವಾರ ಮಧ್ಯಭಾಗದಿಂದ ಆಚೆಗೆ ಅಷ್ಟೊಂದು ಚೆನ್ನಾಗಿಲ್ಲ. ಶುಭ ಕಾರ್ಯ ಪ್ರಯತ್ನದ ವಿಚಾರ ಸಂಬಂಧಪಟ್ಟಂತೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ಅನಾನುಕೂಲ ಅನ್ನೋ ರೀತಿಯಲ್ಲೇ ಇದೆ, ಸ್ವಲ್ಪ ವಿರೋಧ ಅನ್ನೋ ರೀತಿಯಲ್ಲಿ ಆಕಸ್ಮಿಕವಾದಂಥ ನಷ್ಟಗಳೇ ಬರುವಂಥ ಸಾಧ್ಯತೆಗಳುಂಟು. ಪಾಲುದಾರಿಕೆ ವ್ಯವಹಾರ ಭಾಗ್ಯಪ್ರಭಾವ ಅಂತಕ್ಕಂಥದ್ದು ನಿಮಗೆ ಸ್ವಲ್ಪ ಮುಂದಿನ ಭವಿಷ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಆತಂಕ ಸೃಷ್ಟಿಯಾಗಬಹುದು. ಉದ್ಯೋಗದಲ್ಲಿ ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ, ಸ್ವಲ್ಪ ಅನಾನುಕೂಲದಿಂದ ಕೂಡಿರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಮಿತ್ರರ ಸಹಕಾರ ತೆಗೆದುಕೊಂಡರೆ ನಿಮಗೆ ಎಲ್ಲವೂ ಕಟ್ಟಿಟ್ಟ ಬತ್ತಿ, ಚಿಂತೆ ಮಾಡುವಂಥ ಅವಶ್ಯಕತೆಗಳು ಇರೋದಿಲ್ಲ. ಈ ಸಂದರ್ಭ ಮಿಥುನ ರಾಶಿನವರಿಗೆ ಪರಿಹಾರ ಏನು ಮಾಡಿಕೊಳ್ಳಬೇಕಾಗತ್ತೆ? ಕುಲದೇವತೆಗೆ ಹೆಸರು ಕಾಳಿನ ನೈವೇದ್ಯವನ್ನು ಮಾಡಿ, ಅಂದರೆ ಹೆಸರು ಕಾಳಿನಿಂದ ಮಾಡಿರ್ತಕ್ಕಂಥ ಪ್ರಸಾದವನ್ನು ನೈವೇದ್ಯ ಮಾಡಿ,
ಒಂದು ಸ್ವೀಕರಿಸ್ತಕ್ಕಂಥದ್ದು ಒಂದು 4 ಜನಕ್ಕೆ ಹಂಚತಕ್ಕಂಥ ಪ್ರಯತ್ನ ಮಾಡಿ ಅದ್ಭುತವಾದಂಥ ರಿಸಲ್ಟ್ ನೀವು ನೋಡ್ಬೋದು. ಇನ್ನು ಕಟಕ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ವಾರ ಮಧ್ಯಭಾಗದಿಂದ ಆಚೆಗೆ ಸುಧಾರಣೆ ಆಗ್ತಕ್ಕಂಥದ್ದು ಸಾಧ್ಯತೆಗಳುಂಟು. ಪರಿವರ್ತನಾ ಸ್ಥಿತಿನಲ್ಲಿರುತ್ತೆ ಒಂದು. ಎರಡನೇದಾಗಿ ನೀಚಭಂಗ ರಾಜಯೋಗಕ್ಕೆ ಒಳಗಾಗ್ತಕ್ಕಂಥದ್ದು. ಎರಡೂ ರೀತಿಯಲ್ಲಿರೋದ್ರಿಂದ ನಿಮಗೆ ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಗೆಲುವನ್ನೇ ನೋಡಬೇಕು. ಅಂದರೆ ಬುಧವಾರದ ನಂತರ ಸ್ವಲ್ಪ ಗೆಲುವನ್ನು, ಅನುಕೂಲವನ್ನು, ಯೋಗ ಫಲವನ್ನು, ಅದೃಷ್ಟವನ್ನು ನೋಡಬೇಕು ಅನ್ನೋ ರೀತಿಯಾದಂಥ ಸ್ಥಿತಿಯೂ ಕೂಡ ಬರುವಂಥದ್ದು ಉಂಟು ಅಂತ ಹೇಳ್ತದೆ. ಆರ್ಥಿಕವಾದಂಥ ಸ್ಥಿತಿ ಖರ್ಚು ಜಾಸ್ತಿ ಆಗುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಬರುವಂಥ ಹಣಕಾಸು ಸಾಕಾಗೋದಿಲ್ಲ. ಆದಾಯ ಅಥವಾ ಅನುಕೂಲ, ಆರ್ಥಿಕವಾದಂಥ ಅನುಕೂಲ ಬೆಳವಣಿಗೆ ಇದೆ, ಬಟ್ ಅದಕ್ಕೆ 2ರಷ್ಟು ಖರ್ಚು ಬರುತ್ತದೆ. ಹಾಗಾಗಿ ನಿಮಗೇನಾಗುತ್ತದೆ, ಬರುವಂಥದ್ದು ಸಾಕಾಗೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಪತ್ರ ವ್ಯವಹಾರದಲ್ಲಿ ಸ್ವಲ್ಪ ಅನುಕೂಲದ ಒಂದು ಸ್ಥಿತಿ ಇದೆ, ಪ್ರಯತ್ನವನ್ನು ಮಾಡಬಹುದು, ಚಿಂತೆ ಮಾಡುವಂಥದ್ದಿಲ್ಲ. ದೂರ ಪ್ರಯಾಣ ಹೋಗಬೇಕು ಅಂದರೆ ಅನುಕೂಲದ ಸ್ಥಿತಿ ಉಂಟು ಅಂತಕ್ಕಂತಲೇ ಹೇಳ್ತದೆ. ಯಾವುದೇ ತೊಂದರೆ ತಾಪತ್ರಗಳು ಆಗುವಂಥ ಸಾಧ್ಯತೆಗಳು ಇರುವುದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಚತುರ್ಥ ಪ್ರಭಾವ ಭೂಮಿ ವ್ಯವಹಾರ, ಭೂಮಿ ಇನ್ವೆಸ್ಟ್ಮೆಂಟು, ಮನೆ ತೆಗೆದುಕೊಳ್ತಕ್ಕಂಥದ್ದು, ಫ್ಲ್ಯಾಟ್ ಅಥವಾ ವಾಹನ ಖರೀದಿ ಮಾಡ್ತಕ್ಕಂಥ ವಿಚಾರ ಸಂಬಂಧಪಟ್ಟಂತೆ ಯಾವುದಾದ್ರು ಹೊಸದಾಗಿ ಹೂಡಿಕೆ ಮಾಡಬೇಕು ಅನ್ನೋ ರೀತಿಯಲ್ಲಿ, ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋ ರೀತಿಯಲ್ಲಿದ್ದರೆ ಸಾಧ್ಯವಾದಷ್ಟು ವಾರ ಅಂತ್ಯದಲ್ಲಿ ಮಾಡಿ. ಅಂದರೆ ಬುಧವಾರದ ನಂತರ ಮಾಡಿ, ಅನುಕೂಲಕರವಾಗಿ ನಿಮಗೆ ಪರಿವರ್ತನೆ ಆಗ್ತಕ್ಕಂಥದ್ದು ಉಂಟು. ಮಕ್ಕಳೊಂದಿಗೆ ಸ್ವಲ್ಪ ಕಲಹ ಅಥವಾ ಮಕ್ಕಳು ಸ್ವಲ್ಪ ಸುಳ್ಳು ಹೇಳಬಹುದು ಅಥವಾ ನಿಮ್ಮ ವಿರುದ್ಧವಾಗಿ ನಡೆಯಬಹುದು. ಈ ಪರಿಸ್ಥಿತಿಯನ್ನು ಈ ವಾರದಲ್ಲಿ ನೀವು ನೋಡ್ತೀರಿ. ಕಟಕರಾಶಿನವರು ಆರೋಗ್ಯ ಅಂತಕ್ಕಂಥದ್ದು ಸ್ವಲ್ಪ ವಾರ ಆರಂಭದಲ್ಲಿ ಸ್ವಲ್ಪ ನಿಮಗೆ ಇರಸುಮರಸನ ತರಬಹುದು. ಆದರೆ ವಾರ ಮಧ್ಯಭಾಗದಿಂದ ಆಚೆಗೆ ಆರೋಗ್ಯದಲ್ಲೂ ಕೂಡ ಸುಧಾರಣೆಗಳಿದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳಿರೋದಿಲ್ಲ. ಶುಭ ಕಾರ್ಯ ಪ್ರಯತ್ನ ಅಷ್ಟೊಂದು ಚೆನ್ನಾಗಿಲ್ಲ ಅಂತಕ್ಕಂಥದ್ದು ತೋರಿಸುತ್ತೆ. ದಾಂಪತ್ಯ ಕಲಹ ಅಂತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿರುತ್ತೆ. ಸ್ವಲ್ಪ ಸಂಗಾತಿಯೊಂದಿಗೂ ಕೂಡ ಸ್ವಲ್ಪ ಬೇಸರವಾಗ್ತಕ್ಕಂಥ ಸಂದರ್ಭಗಳು ಬರಬಹುದು. ಮತ್ತು ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ಮೋಸವಾಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ವ್ಯವಹಾರವನ್ನು ಮಾಡಬೇಕಾಗತ್ತೆ. ಮತ್ತು ಈ ವ್ಯಾಜ್ಯಗಳಲ್ಲಿ ಕೋರ್ಟ್ ಕೇಸ್ ಅಲ್ಲಿ ಸ್ವಲ್ಪ ಹಿನ್ನಡೆಗಳಾಗ್ತದೆ. ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಈ ವಾರ ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ ಅಂತಕ್ಕಂಥದ್ದು ವ್ಯಾಜ್ಯಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ದಶಮ ಪ್ರಭಾವ ಉದ್ಯೋಗ ಒತ್ತಡಗಳಿರ್ತದೆ. ಮತ್ತು ಉದ್ಯೋಗ ಮಾಡೋದಕ್ಕೆ ಯಾಕೋ, ಕೆಲಸ ಕಾರ್ಯಗಳು ಮಾಡೋದಕ್ಕೆ ಯಾಕೋ ಆಸಕ್ತಿಗಳು ಬರೋದಿಲ್ಲ. ಉದ್ಯೋಗ ಸ್ಥಳದಲ್ಲಿ ಯಾಕೋ ಮಂದತ್ವ, ಎಷ್ಟು ಕೆಲಸ ಮಾಡಿದರೂ ಸಾಗುವುದೇ ಇಲ್ಲ. ಮಾಡ್ತಲೇ ಇರಬೇಕು. ಅದರಿಂದ ಒತ್ತಡಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರ್ತದೆ ಈ ಸಂದರ್ಭ ಅಂತಕ್ಕಂಥದ್ದು. ಉದ್ಯೋಗ ಪ್ರಾಪ್ತಿ, ಉದ್ಯೋಗ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ವಾರಾಂತ್ಯದಲ್ಲಿ ಪ್ರಯತ್ನ ಮಾಡಿ. ಸಾಮಾನ್ಯವಾಗಿ ಶುಕ್ರವಾರ ಶನಿವಾರ ಅಥವಾ ಗುರುವಾರ ಶುಕ್ರವಾರ ಶನಿವಾರ ಈ ಟೈಮಲ್ಲಿ ಪ್ರಯತ್ನ ಮಾಡಿ. ಉದ್ಯೋಗ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲವಾಗುತ್ತೆ. ಮತ್ತು ಗುತ್ತಿಗೆ ಆಧಾರ ಸೇವಾ ವೃತ್ತಿ ಉದ್ಯೋಗ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ, ದಿನಗೂಲಿ ವಾರಗೂಲಿ ಮಾಡುವಂಥವ್ರಿಗೂ ಕೂಡ ಅನುಕೂಲದ ಸ್ಥಿತಿಯನ್ನು ವಾರ ಮಧ್ಯಭಾಗದಿಂದ ಆಚೆಗೆ ನೋಡ್ತೀರಿ. ಕಟಕ ರಾಶಿನವರು ಚಿಂತೆ ಮಾಡುವಂಥದ್ದು ಬೇಡ. ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ ಸಾಧ್ಯವಾದಷ್ಟು ಈ ವಾರ ನಿಮಗೆ ಲಗ್ನಾಧಿಪತಿ ಸ್ವಲ್ಪ ಅಂದರೆ ಕಟಕ ರಾಷ್ಟ್ರಾಧಿಪತಿ ಅಥವಾ ಲಗ್ನಾಧಿಪತಿ ಆದಂಥವನು ಚೆನ್ನಾಗಿದ್ದಾನೆ. ಕುಜನು ಕೂಡ ಬಲವಾಗಿ ಕುಳಿತಿದ್ರೂ ಕೂಡ ಅವನು ಸ್ವಲ್ಪ ಕೊಡುವಂಥ ಸ್ಥಿತಿನಲ್ಲಿಲ್ಲ. ಸ್ವಲ್ಪ ವಿರೋಧವನ್ನು ಮಾಡುವಂತಹ ಸ್ಥಿತಿನಲ್ಲೇ ಇರೋದರಿಂದ ಸಾಧ್ಯವಾದಷ್ಟು ಕುಜನ ಪ್ರಭಾವ ಸ್ವಲ್ಪ ಸಿಗಬೇಕು. ಮತ್ತು ರಾಷ್ಟ್ರಾಧಿಪತಿ ಪ್ರಭಾವ ಚೆನ್ನಾಗಿ ಸಿಗಬೇಕು ಅಂದರೆ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ತುಳಸಿಯನ್ನು ಸಮರ್ಪಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಖಂಡಿತ ಅನುಕೂಲವಾಗುತ್ತೆ. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂತೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಲಾಭವನ್ನು ತರುವಂಥ ಸಾಧ್ಯತೆಗಳಿರುತ್ತೆ. ಆರ್ಥಿಕ ಸುಧಾರಣೆ ಮಾಡುವಂಥ ಕೆಲಸ ಕಾರ್ಯಗಳೇ ಉದ್ಯಮ ವ್ಯಾಪಾರದಲ್ಲಿ ಸ್ವಲ್ಪ ಅನುಕೂಲವಾಗುವಂಥ ಆರ್ಥಿಕ ಸುಧಾರಣೆ ಆಗುವಂಥ ಸಾಧ್ಯತೆಗಳು. ವ್ಯಾಪಾರ ವ್ಯವಹಾರದಲ್ಲಿ ಆರ್ಥಿಕ ಸುಧಾರಣೆ, ಮಾತಿನಿಂದ ಕಾರ್ಯಜಯವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗುತ್ತೆ. ಸ್ನೇಹಿತರ ಸಹಕಾರ ಸಿಗುವಂಥ ಸಂದರ್ಭಗಳು ನಿರ್ಮಾಣವಾಗುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಬಂಧು ಬಾಂಧವರಿಂದ ನಷ್ಟ, ನಿರಾಸೆಗಳನ್ನು ಕಟ್ಟಿಟ್ಟ ಬತ್ತಿ ಅಂತಕ್ಕಂಥದ್ದು ಮತ್ತು ತಗಾದೆಗಳು, ವಿರೋಧಗಳು, ಸಮಸ್ಯೆಗಳನ್ನು ತರುವಂಥ ಸಾಧ್ಯತೆಗಳಿರುತ್ತೆ. ನೆರೆಹೊರೆಯವರೊಂದಿಗೆ ಸ್ವಲ್ಪ ಕಿರಿಕಿರಿಗಳು, ಮನಸ್ತಾಪಗಳು ಬರುವಂಥ ಸಾಧ್ಯತೆಗಳು ಈ ವಾರದಲ್ಲಿ ನೋಡ್ತೀರಿ. ಅದರಲ್ಲೂ ಕೂಡ ಮಂಗಳವಾರ ಬುಧವಾರ ಸ್ವಲ್ಪ ನೆರೆಹೊರೆಯವರೊಂದಿಗೆ ಸ್ವಲ್ಪ ಬಂಧು ಬಾಂಧವರೊಂದಿಗೆ ಸ್ವಲ್ಪ ಜಾಗ್ರತೆ ಅಂದರೆ ಅಲ್ಲೇನೋ ಸ್ವಲ್ಪ ವಿರೋಧಗಳನ್ನು ಕಟ್ಟಿಕೊಡ್ತಕ್ಕಂಥ ಸ್ಥಿತಿ ಬರಬಹುದು.
ಭೂಮಿ ಹೂಡಿಕೆ ಅಥವಾ ಸ್ಥಿರಾಸ್ತಿ ಹೂಡಿಕೆಯನ್ನು ಮಾಡುವಂಥವ್ರು ಸ್ವಲ್ಪ ಜಾಗ್ರತೆಯಿಂದ ಮಾಡಿ. ಯಾಕೋ ಸ್ಥಳ ಸರಿ ಇಲ್ಲದೆ ಇರತಕ್ಕಂಥದ್ದನ್ನೋ ಅಥವಾ ಮನೆ ವಾಸ್ತು ಸರಿ ಇಲ್ಲದೆ ಇರುವಂಥದ್ದನ್ನೋ ಅಥವಾ ವಾಹನದ ಇದು ಹಿನ್ನೆಲೆ ಸರಿ ಇಲ್ಲದೆ ಇರತಕ್ಕಂಥದ್ದನ್ನೋ ಆಯ್ಕೆ ಮಾಡಿಕೊಂಡು ಸ್ವಲ್ಪ ಸಮಸ್ಯೆ ಸಿಕ್ಕಾಕ್ಕೊಳ್ತಕ್ಕಂಥದ್ದಿರುತ್ತೆ. ವಕ್ರ ಕುಜನ ಪ್ರಭಾವ, ಆ ವಕ್ರ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಶನಿ ಇವೆರಡಲ್ಲವೂ ಕೂಡ ನಿಮಗೆ ಸಮಸ್ಯೆಯನ್ನು ತರಬಹುದು. ಸ್ಥಿರಾಸ್ತಿ ವಾಹನದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಕ್ಕಳಿಗೋಸ್ಕರವಾಗಿ ಖರ್ಚನ್ನು ಮಾಡ್ತಕ್ಕಂಥ ಸ್ಥಿತಿ, ಪ್ರೀತಿಪಾತ್ರರಿಗೋಸ್ಕರವಾಗಿ ಖರ್ಚುಗಳು ಜಾಸ್ತಿ ಬರ್ತಕ್ಕಂಥದ್ದು, ಪ್ರೀತಿ ಪ್ರೇಮದಲ್ಲಿ ಸ್ವಲ್ಪ ಹಿನ್ನಡೆಗಳಾಗುವಂಥ ಸಂದರ್ಭ, ಜೂಜು ರೇಸ್ ಲಾಟರಿ ಇವುಗಳಿಂದ ತೊಂದರೆಗೆ ಸಿಕ್ಕಾಕ್ಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ಈ ವಾರದಲ್ಲಿ ಬರ್ತದೆ. ಏಕೆಂದರೆ ಗುರುವಿನ ಪ್ರಭಾವ ಅಷ್ಟೊಂದು ಚೆನ್ನಾಗಿಲ್ಲ, ಹಾಗಾಗಿ ನಿಮಗೆ ವಿರೋಧಗಳೇ ಬರುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಮತ್ತು ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ರಾಹುವಿನ ಪ್ರಭಾವಕ್ಕೊಳಗಾಗಿದ್ದಾನೆ ಶನಿ. ಹಾಗಾಗಿ ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಎಚ್ಚರಿಕೆ ಮತ್ತು ಜಾಗ್ರತೆಯಿಂದಲೇ ಇರಬೇಕಾಗತ್ತೆ. ಯಾಕೆಂದರೆ ಗುರುವಿನ ಪ್ರಭಾವಕ್ಕೆ ಹೋಗೋವರೆಗೂ ಕೂಡ ಆ ಶನಿ ನಿಮಗೆ ಕಾಟವನ್ನು ಕೊಡ್ತಾನೆ. ಅದರಲ್ಲೂ ಕೂಡ ಶನಿ ರಾಹು ಕೂಡ ಒಟ್ಟಿಗೆ ಬರ್ತಾ ಇದ್ದಾರೆ. ಮುಂದೆ ಏನೋ ಆಪತ್ತು ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ನೋಡೋಣ ಆ ಸಂದರ್ಭ. ಈ ಕರೋನಾ ಬಂತಲ್ಲ, ಅದನ್ನು ಮೊದಲೇ ನೋಡಿದ್ದೆ ನಾನು. ಅದೇ ಸಂದರ್ಭ ಟೈಪಲ್ಲಿ ಏನೋ ವೈರಸ್ಗಳು ಮತ್ತೊಂದು ಅಟ್ಯಾಕ್ ಆಗ್ತಕ್ಕಂಥದ್ದು, ಮತ್ತೆ ಅನಾರೋಗ್ಯಗಳು ಬಿಡಿತರಾಗ್ತಕ್ಕಂಥದ್ದು ಹತ್ತಿರದ ಡಿಗ್ರಿಗೆ ಬಂದಾಗ ಆ ಪರಿಣಾಮ ಬರ್ತದೆ. ಮುಂದೆ ಬರುತ್ತೆ, ಈ ವಾರ ಅಲ್ಲ, ಮುಂದೆ ಇನ್ನೊಂದು 6 ತಿಂಗಳು ಕಳೆದ ಮೇಲೆ ಅದರ ಪರಿಣಾಮಗಳು ನಿಮಗೆ ಕಾಣಿಸ್ತಾ ಹೋಗುತ್ತೆ ಅಂತಕ್ಕಂಥ ರೀತಿಯಲ್ಲಿ ಉಂಟು ಅಂತ ಹೇಳ್ತದೆ. ಇನ್ನು ಅಷ್ಟಮ ಪ್ರಭಾವ, ವ್ಯಾಜ್ಯಗಳಲ್ಲಿ ಕೋರ್ಟ್ ಕೇಸು ನಷ್ಟಗಳಾಗುವಂಥ ಸನ್ನಿವೇಶ, ವಿದೇಶದಲ್ಲಿ ಉದ್ಯೋಗದ ಹುಡುಕಾಟದಲ್ಲಿರ್ತೀರಿ ಅಂತಂದಾಗ ಸ್ವಲ್ಪ ಹಿನ್ನಡೆಗಳಾಗ್ತದೆ. ದೂರ ಪ್ರದೇಶದಲ್ಲೆಲ್ಲೋ ಉದ್ಯೋಗ ಹರಿಸ್ತಾ ಇದ್ದೀರಿ, ಇಲ್ಲಿಂದ ಬೇರೆ ಕಡೆ ಕಂಪ್ನಿಗೆ ಹೋಗಬೇಕು, ವಿದೇಶಕ್ಕೆ ಹೋಗಬೇಕು, ಬೇರೆ ರಾಜ್ಯಕ್ಕೆ ಹೋಗಬೇಕು, ಬೇರೆ ದೇಶಕ್ಕೆ ಹೋಗಬೇಕು, ಈ ಪ್ರಯತ್ನದಲ್ಲಿ ಸೋಲು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಈ ಸನ್ನಿವೇಶದಲ್ಲಿ ಲಾಭ ಪ್ರಭಾವ, ಸಾಮಾನ್ಯವಾಗಿ ಏನಾರು ಲಾಭ ಅನುಕೂಲ ಅಂತಕ್ಕಂಥ ರೀತಿಯಲ್ಲಿ ಇದ್ದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಲಾಭ ಆಗುತ್ತೆ, ನಿರೀಕ್ಷಿತ ಪ್ರಮಾಣದಲ್ಲಿ ಆಗೋದಿಲ್ಲ ಅಷ್ಟೇ ಸಿಂಹರಾಶನವರಿಗೆ. ಹಾಗಾಗಿ ಈ ಸಮಸ್ಯೆಗಳಿಂದ ಬಿಡುಗಡೆ ಹೇಗೆ ಪಡ್ಕೊಳ್ಬೇಕು ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಸಾಧ್ಯವಾದಷ್ಟು ಈ ವಾರದಲ್ಲಿ ವಯೋವೃದ್ಧರಿಗೆ ಯಾವುದಾದ್ರೂ ಎಲ್ಲರೂ ಹೋಗ್ತಾ ಇರ್ತೀರಿ, ವಯಸ್ಸಾದರೆ ಯಾರೋ ಹಸಿವಾದಂಥವ್ರು ಕಾಣ್ತಾರೆ, ಅಂಥವ್ರಿಗೆ ಏನಾದರೂ ಒಂದು ತಿನ್ನೋದಕ್ಕೆ ಒಂದು ಆಹಾರದ ವ್ಯವಸ್ಥೆ, ಊಟದ ವ್ಯವಸ್ಥೆಯನ್ನು ಮಾಡಿ ಖಂಡಿತ ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಕನ್ಯಾ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದ್ರೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ಅಷ್ಟೊಂದು ಸಕ್ಸಸ್ ನೋಡುವಂಥ ಸಾಧ್ಯತೆಗಳಿರುವುದಿಲ್ಲ. ಮಂದತ್ವದಿಂದ ಕೂಡಿರ್ತದೆ, ಆಲಸ್ಯದಿಂದ ಕೂಡಿರ್ತದೆ, ಜಿಗುಪ್ಸೆಗಳು ಜಾಸ್ತಿ ಆಗುತ್ತೆ, ಬೇಸರಗಳು ಜಾಸ್ತಿ ಆಗುತ್ತೆ, ಮಾಟ ಮಂತ್ರ ತಂತ್ರ ಆಗಿದೆ ಅನ್ನೋ ರೀತಿಯಾದಂಥ ಒಂದು ಭ್ರಮೆ, ಆ ಪ್ರಭಾವ, ಆ ನೆರಳು ಸುತ್ತಲೂ ಕೂಡ ಕಾಡಾಟವನ್ನು ಕೊಡುವಂಥ ಸಂದರ್ಭಗಳು ಬರಬಹುದು ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟಂತೆ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಸ್ವಲ್ಪ ಲಾಭವನ್ನು ನೋಡುವಂಥ ಸನ್ನಿವೇಶಗಳು ಬರಬಹುದು. ಅದರಲ್ಲೂ ಕೂಡ ವಾರ ಮಧ್ಯಭಾಗದಿಂದ ಆಚೆಗೆ ಅದರ ಪರಿಣಾಮಗಳನ್ನು ನೀವು ನೋಡ್ತೀರಿ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಕೌಟುಂಬಿಕವಾದ ಸಹಕಾರಗಳು ನಿಮಗೆ ಸಿಗುವಂಥದ್ದು, ಮಾತಿನಿಂದ ಕಾರ್ಯಜಯವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ನಿಮಗೆ ಬರುವಂಥ ಸಾಧ್ಯತೆಗಳುಂಟು. ಬಂಧು ಬಾಂಧವರಿಂದ ಸ್ವಲ್ಪ ಶತ್ರುತ್ವ, ಅಷ್ಟೊಂದು ಸಹಕಾರ ಸಿಗುವಂಥ ಸಾಧ್ಯತೆಗಳಿರೋದಿಲ್ಲ. ಯಾಕೆಂದರೆ ಪ್ರಭಾವ ಲಾಭದಲ್ಲಿದ್ದರೂ ಕೂಡ ಅವನು ವಕ್ರನಾಗಿ ಷಷ್ಠ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಮೇಲ್ಮುಖವಾಗಿ ಚೆನ್ನಾಗಿ ಕಾಣ್ತಾರೆ, ಒಳಗೆ ಕುತಂತ್ರಗಳನ್ನು ಮಾಡ್ತಾ ಇರ್ತಾರೆ. ನೋಡಿ ಸ್ವಲ್ಪ ಆದಷ್ಟು ಸೂಕ್ಷ್ಮವಾಗಿ ನೋಡಿ ಗಮನಿಸಿ ಹೋಗ್ತಕ್ಕಂಥದ್ದು ಸೂಕ್ತ. ಪತ್ರ ವ್ಯವಹಾರಗಳಲ್ಲಿ ಸ್ವಲ್ಪ ಮೋಸ, ಬರವಣಿಗೆಯಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದು, ಎಲ್ಲರ ಸಿಗ್ನೇಚರ್ ಹಾಕಬೇಕು, ಸ್ವಲ್ಪ ಜಾಗ್ರತೆ. ಯಾವುದಾದ್ರು ಅಗ್ರಿಮೆಂಟ್ ಮಾಡ್ಕೊಳ್ಬೇಕು, ನೋಡ್ಕೊಂಡು ಮಾಡಿಕೊಳ್ಳಿ, ಅಷ್ಟೊಂದು ಚೆನ್ನಾಗಿಲ್ಲ ಈ ಸಂದರ್ಭ ಅಂತಕ್ಕಂಥದ್ದು. ಸ್ಥಿರಾಸ್ತಿಯಿಂದ ಲಾಭವಾಗ್ತಕ್ಕಂಥ, ಸ್ಥಿರಾಸ್ತಿ ಮಾರಾಟ ಮಾಡುವಂಥವರಿಗೆ ಲಾಭ ಬರುವಂಥ ಸಾಧ್ಯತೆಗಳಿರುತ್ತೆ, ಪ್ರಯತ್ನವನ್ನು ಮಾಡಬಹುದು. ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗುವಂಥದ್ದು ಮತ್ತು ಅನುಕೂಲವಾಗುವಂಥ ಯೋಗ ಬಲಗಳಿದೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳು ಇರುವುದಿಲ್ಲ. ಪಂಚಮ ಪ್ರಭಾವ, ಮಕ್ಕಳೇ ಎಲ್ಲೂ ಸಣ್ಣದಾಗಿ ನಿಮ್ಮ ವಿರುದ್ಧವಾಗಿ ನಡೀತಾರೆ. ಭರವಸೆ ಕೊಟ್ಟು ಮಾತು ತಪ್ಪುವಂಥ ಸಂದರ್ಭಗಳು ಬರಬಹುದು. ಷಷ್ಠ ಪ್ರಭಾವ ಅಂತಕ್ಕಂಥದ್ದು ಆರೋಗ್ಯದಲ್ಲಿ ಗಂಭೀರವಿಲ್ಲ ಅಂದ್ರೂ ಕೂಡ ಆತಂಕ ತಪ್ಪಿದ್ದಲ್ಲ, ದುಗುಡ ತಪ್ಪಿದ್ದಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ಏನಾದ್ರು ಶುಭ ಕಾರ್ಯ ಪ್ರಯತ್ನ ಅದ್ಭುತವಾದಂಥ ರೀತಿಯಲ್ಲಿ ರಿಸಲ್ಟ್ ಕೊಡುತ್ತೆ ನೋಡಿ ಈ ವಾರ. ಯಾಕೆ ಅಷ್ಟು ಚೆನ್ನಾಗಿದೆ. ಶುಕ್ರನ ಪ್ರಭಾವವು ಶುಭ ಕಾರ್ಯ ಪ್ರಯತ್ನ ಸಂಬಂಧಪಟ್ಟಂಥ ಅನುಕೂಲ ಇದೆ. ಗುರುವಿನ ಪ್ರಭಾವವೂ ಕೂಡ ತುಂಬ ಚೆನ್ನಾಗಿರೋದ್ರಿಂದ ಕುಟುಂಬದ ಕಡೆಯಿಂದ ಕುಟುಂಬ ಒಪ್ಪಬೇಕು, ಯಾವುದೋ ಹೆಣ್ಣು ನೋಡಿದೀವಿ, ಗಂಡು ನೋಡಿದೀವಿ, ಕುಟುಂಬ ಒಪ್ಪಬೇಕು, ನಮ್ಮ ಅಕ್ಕ ಒಪ್ಪಬೇಕು, ಅಣ್ಣ ಒಪ್ಪಬೇಕು, ಈ ಸಹಕಾರವು ಅವ್ರ ಕಡೆಯಿಂದಲೂ ಒಪ್ಪಿಗೆ ಸಿಗುವಂಥ ಸಂದರ್ಭ ಬರೋದಕ್ಕೆ ದಾರಿ ಉಂಟು ಅಂತ ಹೇಳ್ತದೆ. ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ
ಸ್ವಲ್ಪ ಒಂದು 50% ಪರವಾಗಿಲ್ಲ. ನೀವು ನಿರೀಕ್ಷಿತ ಪ್ರಮಾಣದಲ್ಲಿ ಇಲ್ಲ ಅಂದ್ರೂ ಒಂದು 50% ಪರವಾಗಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ಇದೆ. ಹೂಡಿಕೆ ಮಾಡುವುದಕ್ಕೋಸ್ಕರವಾಗಿ, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದ ಹೂಡಿಕೆಗೋಸ್ಕರವಾಗಿ, ತಿರುಗಾಟಕ್ಕೋಸ್ಕರವಾಗಿ ಹೆಚ್ಚು ಖರ್ಚು ಮಾಡುವಂಥ ಪರಿಸ್ಥಿತಿಗಳು ಬರ್ತದೆ. ಕನ್ಯಾ ರಾಶಿನವ್ರಿಗೆ ಈ ವಾರದಲ್ಲಿ ಕೇತು ಬೇರೆ ಕುಂತಿದ್ದಾನೆ. ಆ ಲಗ್ನಾಧಿಪತಿ ಅಥವಾ ರಾಷ್ಟ್ರಾಧಿಪತಿಯಾದಂಥನು, ಕನ್ಯಾ ರಾಷ್ಟ್ರಾಧಿಪತಿಯಾದಂಥನು ಮಂದತ್ವಕ್ಕೊಳಗಾಗಿರ್ತಾನೆ. ಆತಂಕಗಳು ಬರಬೇಕು, ಒತ್ತಡಗಳು ಬರಬೇಕು, ಬೇಡ ಅಂದರೂ ಬರ್ತವೆ ಇದರಿಂದ. ಹಾಗಾಗಿ ಅವೆಲ್ಲವನ್ನು ಕೂಡ ಬಿಟ್ಬಿಡಿ, ಮಾಡೋ ಪ್ರಯತ್ನ ಮಾಡಿ. ಗುರುವಿನ ಬಲ ಇರ್ತದೆ, ಆ ದೈವ ಬಲ ಅಂತಕ್ಕಂಥ ನಿಮಗೆ ಪರವಾಗಿದೆ, ಚಿಂತೆ ಮಾಡುವಂಥದ್ದು ಬೇಡ. ಸಾಧ್ಯವಾದಷ್ಟು ಈ ವಾರ ಏನು ಮಾಡಿಕೊಳ್ಬೇಕಾಗತ್ತೆ, ನೀವು ವೆಂಕಟೇಶ್ವರನ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ದೀಪವನ್ನು ಹಚ್ಚತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ತುಲಾರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ, ಲಾಭವೇನೋ ನೋಡಿದ್ದೀರಿ ಕಳೆದ ವಾರ. ಈ ವಾರ ಆ ಲಾಭವನ್ನು ನೋಡೋದಕ್ಕಾಗತ್ತಾ? ಸಾಧ್ಯತೆಗಳು ತುಂಬ ಕಡಿಮೆ. ಬರುವಂಥದ್ದು ಪೋಸ್ಟ್ಪೋನ್ ಆಗಬಹುದು ಬರುವಂಥ ಲಾಭ, ಅಥವಾ ಬರುವಂಥ ಲಾಭದಲ್ಲಿ ಸ್ವಲ್ಪ ಕಡಿಮೆ ಆಗಬಹುದು ಅನ್ನುವಂಥ ಸ್ಥಿತಿನಲ್ಲಿ ನಿಂತಿದೆ. ಧನಪ್ರಭಾವ ಬಲವಾಗಿ ಕುಳಿತಿದ್ದಾನೆ. ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡುವಂಥವರಿಗೆ ಲಾಭವನ್ನು ತರುವಂಥ ಸ್ಥಿತಿ ಮತ್ತು ಅನುಕೂಲವಾಗುವಂಥ ಯೋಗ ಫಲಗಳು, ಮತ್ತು ಈ ಅಡ್ಡದಾರಿನಲ್ಲಿ ಸಂಪಾದನೆ ಮಾಡುವಂಥವರಿಗೆ ಸ್ವಲ್ಪ ಪರವಾಗಿರುವಂತಹ ಸನ್ನಿವೇಶ. ಅಡ್ಡದಾರಿ ಅಂದರೆ ಈ ಶೇರ್ ಮಾರುಕಟ್ಟೆ ಅಥವಾ ಈ ಜೂಜು, ಲಾಟ್ರಿ ರೇಸು, ಇಲ್ಲಿ ಎಲ್ಲೋ ಸಣ್ಣದಾಗಿ ಪ್ರಯೋಜನಕಾರಿಯಾಗಿ ನಿಲ್ಲುವಂಥ ಸಾಧ್ಯತೆಗಳಿರುತ್ತೆ. ಹಾಗೆಯೇ ಬರುತ್ತಲ್ವ, ಸ್ಟಾರ್ಟಿಂಗಲ್ಲಿ ಬರ್ತದೆ, ಕೊನೆಗೆ ಎತ್ತೆಸಿತದೆ. ಹೇಳಿದ್ನಲ್ಲ, ಕುಜನ ಮೊದಲೇ ಪ್ರಭಾವ. ರೋಡ್ ಕ್ಲಿಯರ್ ಇದೆ, ಹೋಗ್ತಾ ಇರ್ತೀರಿ ಸ್ಪೀಡಾಗಿ, ಎಲ್ಲೋ ಸ್ಪೀಡ್ ಬೇಕಾದ್ರೆ ಬರುತ್ತೆ, ಮುಗಿಸ್ಕೊತೀರಿ. ಹಾಗೆ ಹೋಗ್ತಾ ಇರ್ತದೆ ಸ್ಪೀಡಾಗಿ, ಲಾಭ ಬರ್ತಾ ಇರ್ತದೆ, ಒಂದೇ ಸರಿ ಮುಗಿಸ್ಕೊಳುತ್ತೆ. ಈ ಸ್ಥಿತಿ ಇರುತ್ತೆ. ಬಂತ ಉಳಿಸ್ಕೊಳ್ಳಿ, ಅಕಸ್ಮಾತ್ ಹಂಗೇನಾದ್ರು ಬಂದರೆ. ನೇರ ಮಾತುಗಳು, ಸ್ವಲ್ಪ ಎಲ್ಲೋ ಸಣ್ಣದಾಗಿ ಆಡದ ಮಾತನಾಡಿ ಎಲ್ಲೋ ನಿಮ್ಮ ಗೌರವಕ್ಕೆ ಧಕ್ಕೆಯನ್ನು ತಂದುಕೊಳ್ಳಬಹುದು. ಯಾಕೆಂದರೆ ಆ ಪ್ರಭಾವವೇ ಆ ರೀತಿಯಲ್ಲಿ ಇರೋದ್ರಿಂದ. ತೃತೀಯ ಪ್ರಭಾವ, ಬಂಧು ಬಾಂಧವರಿಂದ ನಿರಾಸೆಗಳು ಕಟ್ಟಿಟ್ಟ ಬುತ್ತಿ. ಅಕ್ಕಪಕ್ಕದವರು, ನೆರೆಹೊರೆಯವರು ಏನಿರ್ತಾರೆ ಅವರಿಂದಲೂ ಕೂಡ ನಿರಾಸೆಗಳು ಮತ್ತು ಕಿರಿಕಿರಿಗಳು ಅಂತಕ್ಕಂಥದ್ದು ಸಾಮಾನ್ಯವಾಗಿ ಇರುತ್ತೆ. ತುಂಬ ಸೆನ್ಸಿಟಿವ್ ಆಗ್ತೀರಿ. ವಾರ ಆರಂಭದೇನೋ ಆಗಿರ್ತೀರಿ, ಆಮೇಲೆ ತುಂಬ ಸೆನ್ಸಿಟಿವ್ ಆಗ್ತೀರಿ, ತುಂಬ ಎಮೋಷನಲ್ ಆಗ್ತೀರಿ. ಸಣ್ಣ ವಿಷಯಗಳನ್ನು ಕೂಡ ತುಂಬ ತಲೆಗೆ ಹಚ್ಚಿಕೊಳ್ತಕ್ಕಂಥದ್ದು, ಮನಸ್ಸಿಗೆ ಹಚ್ಚಿಕೊಳ್ತಕ್ಕಂಥ ಒಂದು ಪರಿಸ್ಥಿತಿಗಳು ಬರಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಪಂಚಮ ಪ್ರಭಾವ, ಮಕ್ಕಳೊಂದಿಗೆ ಸ್ವಲ್ಪ ಯಾಕೋ ಇರಸು ಮುರುಸುಗಳು ಕಟ್ಟಿಟ್ಟ ಬತ್ತಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರತೆ ಇಲ್ಲ ಅಂದರೂ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಆರೋಗ್ಯದ ವಿಚಾರಕ್ಕೆ. ಸಪ್ತಮ ಪ್ರಭಾವ ಅಂತಕ್ಕಂಥದ್ದು ಶುಭ ಕಾರ್ಯ ಪ್ರಯತ್ನವನ್ನು ಮಾಡಿ ಒಳ್ಳೆಯ ಅನುಕೂಲಕರವಾದಂಥ ವಾತಾವರಣಗಳಿದೆ. ಕೋರ್ಟ್ ಕೇಸ್ ವ್ಯವಹಾರಗಳು, ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಪರವಾಗಿ ಆಗುವಂಥ ಸ್ಥಿತಿ ಈ ವಾರದಲ್ಲಿ ಕಂಡು ಬರ್ತಕ್ಕಂಥದ್ದುಂಟು. ಆ ವ್ಯಾಜ್ಯಗಳ ಡೇಟ್ ಇದ್ದರೆ, ಕೋರ್ಟ್ ಕೇಸ್ ಡೇಟ್ ಏನಾದರೂ ಇದ್ದರೆ ಈ ವಾರದಲ್ಲಿ ತುಲಾರಾಶಿಯವರಿಗೆ ಅನುಕೂಲದ ಒಂದು ವಾತಾವರಣ ಬರಬಹುದು. ಉನ್ನತ ವಿದ್ಯಾಭ್ಯಾಸ ಪರವಾಗಿಲ್ಲ, ಒಂದು ತಕ್ಕ ಮಟ್ಟಿಗೆ ಪರವಾಗಿಲ್ಲ, ಸೋಲು ಅಲ್ಲ ಅಥವಾ ಗೆಲುವಿಲ್ಲ ಅನ್ನೋ ರೀತಿಯಾದಂಥ ಒಂದು ತಟಸ್ಥ ಭಾವದಲ್ಲಿ ನಿಂತಿದೆ. ಹಾಗಾಗಿ ಉದ್ಯೋಗ ಒತ್ತಡಗಳು ಜಾಸ್ತಿ ಇರ್ತದೆ. ಆದರೆ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ ಸಾಮಾನ್ಯವಾಗಿ ಈ ವಾರದಲ್ಲಿ ಬುಧವಾರ ಗುರುವಾರ ಪ್ರಯತ್ನ ಮಾಡಿ, ಸ್ವಲ್ಪ ಸಹಕಾರಿಯಾಗಿ ಇದೆ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥ ಕಂಪ್ನಿಗಳಲ್ಲಿ ಗುತ್ತಿಗೆ ಕೆಲಸ, ಕೂಲಿ ಕೆಲಸ, ದಿನಗೂಲಿ ಕೆಲಸ ಮಾಡುವಂಥವರಿಗೆ ಆ ಒಂದು ಸ್ಥಿತಿ ನಿರ್ಮಾಣ ಆಗುವಂಥ ಸಾಧ್ಯತೆಗಳಿರುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ತುಲಾರಾಶಿಯವರಿಗೆ ಒಳ್ಳೆಯ ವಾರವೇ. ಸಾಮಾನ್ಯವಾಗಿ ಒಂದು 60 ಭಾಗ ಪ್ಲಸ್ ಇದ್ದರೆ 40 ಭಾಗ ಮೈನಸ್ ಇದೆ. ಹಾಗಾಗಿ ಆ 40 ಭಾಗ ಏನು ತೊಂದರೆ ಆಗಬಾರದು ಅನ್ನೋ ರೀತಿಯಾದಂಥ ಸ್ಥಿತಿ ಇದ್ದರೆ, ಸ್ಥಿತಿ ಆಗಬೇಕು ಅನ್ನೋ ರೀತಿಯಲ್ಲಿ, ಅನುಕೂಲ ಆಗಬೇಕು ಅನ್ನೋ ರೀತಿಯಾದ ಮನಸ್ಥಿತಿ ಇರ್ತಕ್ಕಂಥವರು ಲಲಿತಾ ಸಹಸ್ರನಾಮವನ್ನು ಪಾರಾಯಣವನ್ನು ಮಾಡಿ ತುಲಾರಾಶಿನವರು ಅನುಕೂಲವಿದೆ. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ಮಂದತ್ವದಿಂದ ಕೂಡಿರ್ತದೆ. ಆದರೂ ಸ್ವಲ್ಪ ಬೆಳವಣಿಗೆ, ನಿಧಾನದ ಪ್ರಗತಿ, ನಿಧಾನದ ಬೆಳವಣಿಗೆ. ಅದರಲ್ಲೂ ಕೂಡ ಶನಿ ಪ್ರಭಾವದಿಂದ ಕುಜ ಹೋದ ಅಂದರೆ, ಗುರುವಿನ ಪ್ರಭಾವಕ್ಕೆ ಬಂದ ಅಂದರೆ ಅದ್ಭುತವಾದಂಥ ಅವಕಾಶ, ಯೋಗಫಲ, ಅದೃಷ್ಟ, ಬದಲಾವಣೆ, ನಿಂತ ಜೀವನ ನಡೀತಕ್ಕಂಥದ್ದು, ನಿಂತಿರ್ತಕ್ಕಂಥ ವಾಹನ ಚಾಲು ಆಗುವಂಥ ಸನ್ನಿವೇಶ. ಆದರೂ
ಸ್ವಲ್ಪ ನಿಧಾನ ಅಂತಕ್ಕಂಥ ರೀತಿಯಲ್ಲಿ ಬಿಟ್ಟರೆ ಅನುಕೂಲವಿದೆಯಾ? ಅನುಕೂಲವಿದೆ. ಆದರೆ ಅದನ್ನು ಓವರಾಗಿ ಏನಾದರೂ ಮಾಡಿ ಇನ್ನೂ ಜಾಸ್ತಿ ಪಿಕಪ್ ತೊಗೊಳ್ಬೇಕು ಅನ್ನೋ ರೀತಿಯಲ್ಲಿ ಹೋಗಿ ಎಲ್ಲೋ ಎಡವಟ್ಟು ಮಾಡ್ಕೊಳ್ತಾರೆ. ಏಕೆಂದರೆ ಒಂದು ತೂಕ ಇದೆ, ಎತ್ತುತ್ತೀರಿ 25 kg 50 kg ಎತ್ತುತ್ತೀರಿ. ಆದರೆ ಫೋರ್ಸಬಲಿ ಎತ್ತೇಬೇಡನ ಇಷ್ಟೇ ಇದರಲ್ಲಿ ಅಂತ ಅಂದ್ಬಿಟ್ಟು ಫೋರ್ಸಬಲಿ ಎತ್ತೋದಕ್ಕೆ ಹೋಗ್ತೀರಿ, ಏನೋ ನರ ಉಳಿಸ್ತಕ್ಕಂಥದ್ದು ಸ್ಪೈನಲ್ ಕಾರ್ಡಿಗೋ ಮತ್ತೊಂದಕ್ಕೋ ಮಗದೊಂದಕ್ಕೋ ಸಮಸ್ಯೆ ಆಗುತ್ತಲ್ಲ. ಹಾಗೆ ಮಾಡುವಂಥ ಕೆಲಸ ಮಾಡ್ತೀರಿ, ಬೇಗ ಇದು ಮಾಡ್ಬೋಣ, ಶ್ರಮ ಹಾಕಿ ಮಾಡಿಬಿಡೋಣ ಅನ್ನೋ ರೀತಿಯಲ್ಲಿ ಹೋಗೋದಕ್ಕೆ ಹೋಗ್ತೀರಿ, ಎಡವಟ್ಟು ಮಾಡ್ಕೊಳ್ತೀರಿ. ಬೇಡ, ಅದು ಓವರ್ ಲೋಡ್ ತೊಗೊಳೋದಕ್ಕೆ ಹೋಗ್ಬೇಡಿ. ಆ ಓವರ್ ಲೋಡ್ ತೊಗೊಂಡ್ರೆ ಎಡವಟ್ಟು. ಮಾಡುವಂಥ ಕೆಲಸ ಮಾಡ್ತಾ ಹೋಗಿ ಸಕ್ಸಸ್ಸನ್ನು ಕಾಣುವಂಥದ್ದಕ್ಕೆ ದಾರಿ ಇದೆ, ಚಿಂತೆ ಮಾಡುವಂಥದ್ದು ಬೇಡ. ಮಾತಿನಿಂದ ಕಾರ್ಯಜಯವಾಗ್ತಕ್ಕಂಥದ್ದು, ಆರ್ಥಿಕವಾದಂಥ ಸುಧಾರಣೆ ವಾರ ಮಧ್ಯಭಾಗದಲ್ಲಿ ನೋಡ್ತೀರಿ ಮತ್ತು ವಾರಾಂತ್ಯದಲ್ಲೂ ಕೂಡ ನೋಡ್ತೀರಿ. ಆರ್ಥಿಕ ಸುಧಾರಣೆ ಆಗುವಂಥ ಲಕ್ಷಣಗಳು ಉಂಟು ಅಂತ ಹೇಳ್ತದೆ. ಮತ್ತು ಸ್ತ್ರೀಯರಿಂದ ಅನುಕೂಲ, ಸ್ವಲ್ಪ ಸುಧಾರಣೆಗಳಾಗ್ತಕ್ಕಂಥದ್ದು, ಅವಕಾಶಗಳು ಬರೋದಕ್ಕೆ ದಾರಿ ಆಗ್ತಕ್ಕಂಥದ್ದು, ಶುಭಕಾರ್ಯ ಪ್ರಯತ್ನದಲ್ಲೂ ಕೂಡ ಅನುಕೂಲವಾಗುವಂಥ ಯೋಗ ಫಲಗಳನ್ನು ವಾರ ಆರಂಭದಲ್ಲಿ ನೋಡ್ತೀರಿ, ಚಿಂತೆ ಮಾಡುವಂಥದ್ದು ಬೇಡ. ಒಳ್ಳೆ ಅನುಕೂಲವಿದೆ. ಶುಭ ಕಾರ್ಯ ಪ್ರಯತ್ನ, ಪಾಲುದಾರಿಕೆ ವ್ಯವಹಾರದಲ್ಲೂ ಕೂಡ ಅನುಕೂಲವಾಗುವಂಥ ಯೋಗ ಬಲಗಳು, ಅದೃಷ್ಟ ಕೂಡಿ ಬರುವಂಥದಕ್ಕೆ ದಾರಿ ಉಂಟು. ವಿದ್ಯಾಭ್ಯಾಸದಲ್ಲಿ ಗೊಂದಲಗಳು ಜಾಸ್ತಿ ಇರ್ತದೆ, ಶನಿ ಪ್ರಭಾವ ಹೋಗೋರು ಅದನ್ನು ಪರಿಣಾಮಗಳು ಇದ್ದೇ ಇರ್ತದೆ ನಿಮಗೆ. ಸಾಮಾನ್ಯವಾಗಿ ಪಂಚಮಾಧಿಪತಿ ಮಕ್ಕಳ ಜೀವನದಲ್ಲಿ ಬದಲಾವಣೆಗಳಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಆದರೆ ಮಕ್ಕಳ ಆರೋಗ್ಯ, ಪುಟ್ಟ ಮಕ್ಕಳು ಯಾರಾದರೂ ಇದ್ದರೆ ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ. ಆರೋಗ್ಯ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಸಾಧ್ಯವಾದಷ್ಟು ಈ ವಾರ ಸ್ವಲ್ಪ ಉಸಿರಾಟ ಸಂಬಂಧಪಟ್ಟ ಸಮಸ್ಯೆ, ಗುಪ್ತವ್ಯಾಧಿ, ಸ್ವಲ್ಪ ಕಫ ಜಾಸ್ತಿ ಆಗ್ತಕ್ಕಂಥದ್ದು, ಡ್ರೈ ಕಾಫ್ ಆಗ್ತಕ್ಕಂಥದ್ದು, ಎಲ್ಲರ ಪೆಟ್ಟು ಮಾಡಿಕೊಳ್ತಕ್ಕಂಥದ್ದು, ಹಳೆಯ ವಸ್ತುಗಳಿಂದ ಅಥವಾ ಹಳೆಯ ವಾಹನದಿಂದ ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥ ಸ್ಥಿತಿ, ಇಂಥವೇನಾದರೂ ಬರಬಹುದು ಈ ವಾರದಲ್ಲಿ. ನೋಡಿಕೊಂಡು ಸ್ವಲ್ಪ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಸೂಕ್ತ. ಇನ್ನು ಕೋರ್ಟ್ ಕೇಸ್ ವ್ಯವಹಾರ ಹಿನ್ನಡೆಗಳಾಗ್ತದೆ. ವ್ಯಾಜ್ಯಗಳಲ್ಲಿ ಸ್ವಲ್ಪ ಉನ್ನತ ವಿದ್ಯಾಭ್ಯಾಸ ಅನುಕೂಲದ ಸ್ಥಿತಿ ಇದೆ. ಉದ್ಯೋಗ ಒತ್ತಡಗಳು ಮತ್ತು ಸರ್ಕಾರಿ ಅಧಿಕಾರಿಗಳಿಂದ ರಾಜಕಾರಣಿಗಳಿಂದ ಸ್ವಲ್ಪ ನಿಂದನೆಗಳು, ಕಿರಿಕಿರಿಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಲಾಭದ ಪ್ರಮಾಣ ಕಳೆದ ವಾರಕ್ಕಿಂತಲೂ ಕೂಡ ಈ ವಾರ ಸ್ವಲ್ಪ ಕಡಿಮೆ ಆಗುವಂಥ ಸಾಧ್ಯತೆಗಳಿರುತ್ತೆ. ವೃಶ್ಚಿಕ ರಾಶಿನವ್ರಿಗೆ ಅಂಥ ತೊಂದರೆ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇರೋದಿಲ್ಲ. ವಾರ ಮಧ್ಯಭಾಗದಲ್ಲಿ ಸ್ವಲ್ಪ ಮಾನಸಿಕವಾದಂಥ ಕಿರಿಕಿರಿ, ಇರಿಟೇಟ್ ನೋಡಬಹುದು ಅಷ್ಟೇ. ಬಟ್ ಪರವಾಗಿಲ್ಲ, ಅದನ್ನೆಲ್ಲ ಸುಧಾರಿಸ್ಕೊಂಡು ಹೋಗಿ. ಪರಿಹಾರವನ್ನು ಏನು ಮಾಡಿಕೊಳ್ಳಬೇಕಾಗತ್ತೆ ಈ ವಾರದಲ್ಲಿ? ಸಾಧ್ಯವಾದಷ್ಟು ಕೂಡ ಎಳ್ಳೆಣ್ಣೆಯನ್ನು ಒಂದು ಕಬ್ಬಿಣದ ಬಟ್ಟಲಿನಲ್ಲಿ ಹಾಕಿ ಮುಖವನ್ನು ನೋಡಿಬಿಟ್ಟು ಅದರಲ್ಲಿ ತುಳಸಿ ದಳವನ್ನು ಹಾಕಿಬಿಟ್ಟು ದಾನವನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿ ವೃಶ್ಚಿಕ ರಾಶಿಯವರು ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಧನುಸು ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲವಿದೆಯಾ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ವಾರ ಆರಂಭದಲ್ಲಿ ಪರವಾಗಿರುವುದಿಲ್ಲ. ಅನುಕೂಲದ ಒಂದು ಸ್ಥಿತಿಯನ್ನು ನೋಡಬಹುದು. ಒಂದು ತಕ್ಕ ಮಟ್ಟಿಗೆ ಒಂದು 20% ಆದರೂ ಸ್ವಲ್ಪ ಸುಧಾರಣೆ ಅಂತ ರೀತಿಯಲ್ಲಿ ನೋಡಬಹುದು. ವಾರ ಮಧ್ಯಭಾಗದಿಂದ ಆಚೆಗೆ ಅದು ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ಬರುತ್ತೆ. ಬಟ್ ಒತ್ತಡಗಳು, ಮಾನಸಿಕವಾದಂಥ ಒತ್ತಡಗಳು, ಸ್ವಲ್ಪ ಸೆನ್ಸಿಟಿವ್, ಈರ್ಷ್ಯೆಗಳು, ಸ್ವಲ್ಪ ಅಸಮಾಧಾನ, ಒಂದು ಕಾನ್ಸಂಟ್ರೇಟ್ ಇಲ್ಲದೇ ಇರತಕ್ಕಂಥದ್ದು, ಏನೇನೋ ನೆಗೆಟಿವ್ ಥಾಟ್ಸ್ಗಳು ವಿಪರೀತವಾಗಿ ಬರತಕ್ಕಂಥದ್ದು, ಇಂಥವುಗಳಿಂದ ಇರುವಂಥ ಸೌಖ್ಯವನ್ನು ಕೂಡ ಕಳೆದುಕೊಳ್ತಕ್ಕಂಥ ಸ್ಥಿತಿ ಬರಬಹುದು. ಅವುಗಳಿಂದ ಹೊರಗೆ ಬನ್ನಿ. ಇವತ್ತಲ್ಲ ನಾಳೆ ಒಳ್ಳೆಯದಾಗಲೇಬೇಕು. ಎಲ್ಲರಿಗೂ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಚಕ್ರ ತಿರುಗುತ್ತಲೇ ಇರಬೇಕು. ಮೇಲಿದ್ದವರು ಕೆಳಗೆ, ಕೆಳಗಿದ್ದವರು ಮೇಲೆ ಆಗಲೇಬೇಕು. ನಿಮಗೆ ಈಗ ಒಂದು ಸ್ವಲ್ಪ ಎಡತೊಡರಿದೆ, ಮುಂದೆ ಅನುಕೂಲ ಆಗೋಂಥ ಲಕ್ಷಣಗಳಿದ್ದೇ ಇರುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಆರ್ಥಿಕವಾದಂಥ ಸ್ಥಿತಿ ಒಂದು 30% ಪರವಾಗಿಲ್ಲ. ಮಂದತ್ವದಿಂದ ಕೂಡಿದ್ರೂ ಕೂಡ ಒಂದು ಹೇಗೋ ಹಾಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ದಾರಿ ಆಗ್ತದೆ. ಕೊರತೆ ಇರ್ತದೆ, ಆದರೂ ಬ್ಯಾಲೆನ್ಸ್ ಮಾಡ್ತೀರಿ. ಚಿಂತೆ ಮಾಡುವಂಥದ್ದು ಬೇಡ. ಸ್ವಲ್ಪ ಧೈರ್ಯ, ಮಂಡಧೈರ್ಯ, ಯಾರಿಗೂ ಬಗ್ಗಲ್ಲ, ಯಾರಿಗೂ ಜಗ್ಗಲ್ಲ, ಯಾರಿಗೂ ಸೋಲಲ್ಲ, ಈ ಸ್ಥಿತಿನಲ್ಲಿ ಹೋಗ್ತೀರಿ. ಅದು ಬೇಡ. ಸ್ವಲ್ಪ ಆದಷ್ಟು ಕೂಡ ಯಾರೂ ದೊಡ್ಡವರಲ್ಲ, ಅದನ್ನು ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆಗಳು, ಅದರಲ್ಲೂ ಕೂಡ ಉನ್ನತ ವಿದ್ಯಾಭ್ಯಾಸ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥದ್ದು, ಮಕ್ಕಳಿಂದ ಸ್ವಲ್ಪ ಬೇಸರಕ್ಕೊಳಗಾಗ್ತಕ್ಕಂಥದ್ದು, ಮಕ್ಕಳ ನಡವಳಿಕೆಯಲ್ಲಿ ಸ್ವಲ್ಪ ಏನೋ ಇರಸಮರಸ ಆಗ್ತಕ್ಕಂಥದ್ದು, ಅದರಿಂದ ನಿಮ್ಮ ಗೌರವಕ್ಕೂ ಧಕ್ಕೆ ಅಥವಾ ನಿಮಗೂ ಒತ್ತಡವನ್ನು ತಂದುಕೊಳ್ತಕ್ಕಂಥದ್ದು, ಪ್ರೀತಿ ಪ್ರೇಮದಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದು, ಕಿರಿಕಿರಿಗಳಾಗುವಂತಹ ಸನ್ನಿವೇಶ, ಏನೋ ಸಮಸ್ಯೆಗಳು ಬರ್ತದೆ, ಬೇಡದ ಸಮಸ್ಯೆಗಳು ಅಥವಾ ಮೂರನೇ ವ್ಯಕ್ತಿಗಳ ಮಧ್ಯಪ್ರವೇಶ, ಏನೇನೋ ಆಗಿಬಿಟ್ಟು ಎಲ್ಲೋ ಇರುಸುಮುರುಸನ್ನು ತರತಕ್ಕಂಥದ್ದು, ಭಾವನಾತ್ಮಕವಾದಂಥ ಸೋಲನ್ನು ಅನುಭವಿಸುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ. ಆರೋಗ್ಯ ಸ್ವಲ್ಪ ಜಾಗ್ರತೆ.
ಸ್ವಲ್ಪ ಈ ಕ್ಯಾನ್ಸರ್ ಸಂಬಂಧಪಟ್ಟಂತೆ ವ್ಯತ್ಯಾಸ, ಗರ್ಭದೋಷವಿರ್ತಕ್ಕಂಥವರು, ಸ್ವಲ್ಪ ಅನ್ನನಾಳದ ಸಮಸ್ಯೆ ಇರ್ತಕ್ಕಂಥವರು, ಜಲ ಸಂಬಂಧಿ ಕಾಯಿಲೆಗಳು, ಕಫ ಜಾಸ್ತಿ ಆಗುವಂಥ ಸ್ಥಿತಿ ನಿರ್ಮಾಣವಾಗುವಂಥದ್ದು, ಕ್ಯಾನ್ಸರು, ಗಂಟ್ಲು ಕ್ಯಾನ್ಸರು, ಬ್ರೆಸ್ಟ್ ಕ್ಯಾನ್ಸರು ಅಥವಾ ರಕ್ತ ಕ್ಯಾನ್ಸರು, ಸ್ವಲ್ಪ ಕಫ ಏನು ಮಾತ್ರೆ ತೊಗೊಂಡ್ರೂ ಕಫ ಜಾಸ್ತಿ ಆಗುವಂಥ ಸಂದರ್ಭ, ಈ ಸ್ಥಿತಿ, ಗುಪ್ತವ್ಯಾಧಿ ಇಂಥವು ಸ್ವಲ್ಪ ಉಲ್ಬಣವಾಗುವಂಥ ಸ್ಥಿತಿ ಇರುತ್ತೆ ಈ ವಾರದಲ್ಲಿ. ಅದು ಕೂಡ ಸ್ವಲ್ಪ ಸಮಸ್ಯೆಯನ್ನು ತರಬಹುದು. ಸಪ್ತಮ ಪ್ರಭಾವ, ಪಾಲುದಾರಿಕೆ ವ್ಯವಹಾರ ಅಷ್ಟೊಂದು ಚೆನ್ನಾಗಿಲ್ಲ, ಶುಭ ಕಾರ್ಯ ಪ್ರಯತ್ನದಲ್ಲೂ ಕೂಡ ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಯೋಗಕಾರಕ ಅಷ್ಟಮಾನಾಗಿ ಕುಳಿತಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ನೀಚಭಂಗ ರಾಜಯೋಗವಾದ್ರೂ ಕೂಡ ಶನಿ ಪ್ರಭಾವಕ್ಕೊಳಗಾಗಿರೋದ್ರಿಂದ ಅವನು ಬಿಡೋದಿಲ್ಲ ಅವನು ಫಲವನ್ನು ಕೊಡೋದಕ್ಕೆ. ಮಂದತ್ವದಲ್ಲೇ ಎಳಿತಾನೆ, ಜಗ್ಗುತ್ತಾನೆ. ನೀವು ಒಂದು ಏಣಿ ಹತ್ತಿರ, ಒಂದು ಮೆಟ್ಲು ಹತ್ತಿರ 4 ಮೆಟ್ಲು ಇಳಿಸ್ತಾನೆ. ಈ ಸ್ಥಿತಿಯಲ್ಲಿರ್ತಾನೆ ಶನಿ. ಹಾಗಾಗಿನೇ ಶನಿ ಅಂದರೆ ಭಯ ಬೀಳುವಂಥದ್ದು ಅದಕ್ಕೋಸ್ಕರನೇ. ಇನ್ನು ಭಾಗ್ಯಪ್ರಭಾವ ಅಂತಕ್ಕಂಥ ಸ್ಥಿತಿಯನ್ನು ಅದೃಷ್ಟಹೀನ ಜಾತಕ ಅಥವಾ ಅದೃಷ್ಟಹೀನರ ನಮಗೇನು ಬದುಕೇ ಇಲ್ವಾ, ಭವಿಷ್ಯವೇ ಇಲ್ಲ, ಈ ಆತಂಕ ಇದೂ ಕೂಡ ತಲೆ ಕೆಡಿಸುವಂಥ ಸ್ಥಿತಿ ಇರುತ್ತೆ. ವಿದೇಶಕ್ಕೂ ಹೋಗಬೇಕಾ, ಪ್ರಯತ್ನ ಮಾಡಿ, ಅದ್ಭುತವಾದಂಥ ಅವಕಾಶಗಳಿದೆ. ಉದ್ಯೋಗ ಕಾರಣಾರ್ಥ ದೂರ ಪ್ರದೇಶ ತೆರಳತಕ್ಕಂಥ ಅವಕಾಶಗಳು, ಅಲ್ಲಿ ಯಾವುದೇ ಸಮಸ್ಯೆಗಳಾಗದಂಥ ರೀತಿಯಲ್ಲಿ ರಕ್ಷಣಾತ್ಮಕವಾದಂಥ ವ್ಯವಸ್ಥೆ, ಇದಕ್ಕಂತೂ ಅನುಕೂಲವಿದೆ, ಚಿಂತೆ ಮಾಡುವಂಥದ್ದು ಬೇಡ. ಲಾಭಾಧಿಪತಿಯಾದಂಥ ಪ್ರಭಾವದಲ್ಲಿರೋದ್ರಿಂದ ಕೌಟುಂಬಿಕವಾದಂಥ ಲಾಭ ಅಥವಾ ಕೌಟುಂಬಿಕವಾದಂಥ ಸಹಕಾರ ನಿಮಗೆ ಸಿಗಬೇಕು. ಸ್ನೇಹಿತರಿಂದ ಸಹಕಾರ ಸಿಗಬೇಕು. ಆದರೂ ನಂಬಿದಂಥ ಸ್ನೇಹಿತರನ್ನೇ ನೀವೇ ನಿಮ್ಮ ಮಾನಸಿಕವಾದಂಥ ವ್ಯತ್ಯಾಸಗಳಿಂದ ದೂರ ಮಾಡಿಕೊಳ್ತಕ್ಕಂಥ ಸ್ಥಿತಿಯೂ ಬರಬಹುದು. ಎಚ್ಚರಿಕೆ. ಧನುಸ್ಸು ರಾಶಿನವ್ರಿಗೆ ಯಾವುದೇ ಗ್ರಹ ಸ್ವಲ್ಪ ಪೂರಕವಾದಂಥ ರೀತಿಯಲ್ಲಿ ಇಲ್ಲ. ಹಾಗಾಗಿ ಧನುಸ್ಸು ರಾಶಿನವರು ಗುರುಬಲ ಬರುವವರೆಗೂ ಕೂಡ ನೆಕ್ಸ್ಟ್ ಏಪ್ರಿಲ್ವರೆಗೂ ಕೂಡ ಎಚ್ಚರಿಕೆಯಿಂದಲೇ ಇರಬೇಕಾಗತ್ತೆ. ಅದರಲ್ಲೂ ಕೂಡ ಈಗಂತೂ ಎಚ್ಚರಿಕೆಯಿಂದಲೇ ಇರಬೇಕಾಗತ್ತೆ. ಯಾಕಂದರೆ 3 ಗ್ರಹಗಳು ವಕ್ರರಾಗಿ ವಿರೋಧನಾಗಿ ಕುಳಿತಿದ್ದಾರೆ. ಹಾಗಾಗಿ ಇನ್ನು ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಏನು ಮಾಡಿಕೊಳ್ಬೇಕಾಗತ್ತೆ, ಗುರುಚರಿತ್ರೆ ಪಾರಾಯಣ ಬಹಳ ಸೂಕ್ತ ಈ ಸಂದರ್ಭ ಅಂತೂ. ಅದರಲ್ಲೂ ಕೂಡ ಫೆಬ್ರವರಿವರೆಗೆ ನೀವು ಗುರುಚರಿತ್ರೆ ಪಾರಾಯಣ ಮಾಡುವಂಥ ರೂಢಿಯನ್ನು ಮಾಡಿಕೊಳ್ಳಿ. ವಾರಕ್ಕೆ 1 ಅಧ್ಯಾಯವಾದರೂ ಅಥವಾ ದಿನಕ್ಕೆ 1 ಅಧ್ಯಾಯವಾದರೂ ಕೂಡ ಓದಿ ಹೋಗ್ತಕ್ಕಂಥ ಪ್ರಯತ್ನ ಮಾಡಿ. ನಿಮಗೆ ಬರುವಂಥ ಆಪತ್ತು, ತೊಂದರೆ, ತಾಪತ್ರೆಗಳೆಲ್ಲವೂ ಕೂಡ ನಿಮಗೆ ರಕ್ಷಣಾತ್ಮಕವಾದಂಥ ವ್ಯವಸ್ಥೆಯನ್ನು ತರ್ತದೆ. ಶನಿ ಬಲ ಇದೆ, ತೃತೀಯ ಪ್ರಭಾವ, ಅವನು ರಾಹುವಿನಿಂದ ಕಟ್ಟಾಕ್ಬಿಟ್ಟಿದ್ದಾನೆ. ಹಾಗೆ ಬರೋದನ್ನು ಬಿಡೋದಿಲ್ಲ. ಯಾರೋ ಹೇಳ್ಕೊಂಡು ಹೋಗ್ತಾರೆ, ಯಾರಿಗೋ ಮೋಸ ಮಾಡಿ ಕಿತ್ಕೊಂಡು ಹೋಗ್ತಾನೆ ಅವನು. ಹಾಗೆ ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ, ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥದ್ದು ಸ್ವಲ್ಪ ಮೋಸದ ವ್ಯವಹಾರ ಅಥವಾ ಮೋಸದ ವ್ಯಾಪಾರ, ಇಲ್ಲೆಲ್ಲೋ ಎಡವಟ್ಟನ್ನು ಮಾಡಿಕೊಡ್ತೀರಿ. ಮೋಸದ ವ್ಯವಹಾರ, ಮೋಸದ ವ್ಯಾಪಾರ ಮಾಡೋದಕ್ಕೆ ಹೋಗಬೇಡಿ. ಅದು ನಿಮಗೆ ಹಿನ್ನಡೆ ಅಂತ ಇರುತ್ತೆ ಅಥವಾ ರಿವರ್ಸ್ ಆಗುವಂಥ ಸಾಧ್ಯತೆಗಳು ಬರಬಹುದು. ಮಾತಿನಿಂದ ಸ್ವಲ್ಪ ಇರುಸು ಮುರುಸನ್ನು ತಂದುಕೊಳ್ತೀರಿ, ನೇರ ಆಗಿಬಿಡ್ತೀರಿ. ಏನು ಅನ್ಸುತ್ತೆ ಅದನ್ನು ಹೊರಗಾಯಿಸ್ಬಿಡ್ತೀರಿ. ಅದು ನಿಮಗೆ ಬೇರೆಯವರಿಗೆ ದೃಷ್ಟಿಯಲ್ಲಿ ನೀವು ಕೆಟ್ಟವರಾಗ್ತೀರಿ. ನೀವು ಹೇಳೋದು ಕರೆಕ್ಟಾಗೇ ಇರ್ತದೆ, ಬೇರೆಯವ್ರ ದೃಷ್ಟಿಯಲ್ಲಿ ಕೆಟ್ಟವರಾಗ್ತೀರಿ. ಅದನ್ನು ಸ್ವಲ್ಪ ಆದಷ್ಟು ನೋಡಿ ಹಿಡಿತ ಇಟ್ಕೊಳ್ಳಿ. ಯಾಕೆ ರಾಹು ಪ್ರಭಾವ ಹೋಗೋರಿಗೂ ಈ ಪರಿಣಾಮವಿರುತ್ತೆ ನಿಮಗೆ. ಹಾಗಾಗಿ ತೃತೀಯ ಪ್ರಭಾವ, ಸ್ವಲ್ಪ ಬಂಧು ಬಾಂಧವರಿಂದ ಸಹಕಾರ ಈ ವಾರದಲ್ಲಿ ಸಿಗುತ್ತೆ. ಪತ್ರ ವ್ಯವಹಾರದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲದ ಒಂದು ಸ್ಥಿತಿಯನ್ನು ನೋಡಬಹುದು ಈ ವಾರದಲ್ಲಿ. ಭೂಮಿ ವ್ಯವಹಾರದಿಂದ ಆರ್ಥಿಕವಾದಂಥ ಅನುಕೂಲವಾಗುವಂಥ ಸಂದರ್ಭಗಳಿದೆ. ಮಾಡಿ ಭೂಮಿ ವ್ಯವಹಾರ ಮಾಡುವಂಥವ್ರು, ಯಾಕೆಂದರೆ ಒಳ್ಳೆ ಬಲವಾಗಿ ಕುಂತಿದ್ದಾನೆ ಲಾಭಾಧಿಪತಿಯಾದಂಥನು. ಹಾಗಾಗಿ ಭೂಮಿ ವ್ಯವಹಾರ ಕೈ ಹಿಡಿತದೆ. ಭೂಮಿಯಿಂದ ಸಹಕಾರ, ತಾಯಿಯಿಂದ ಸಹಕಾರ, ತಾಯಿಯಿಂದ ಧನಾಗಮನ, ದಾಯಾದಿಗಳಿಂದ ಧನಾಗಮನ ಮಾಡುವಂಥ ವ್ಯವಹಾರಗಳು ಅಂತಕ್ಕಂಥದ್ದು. ಏನು ಫ್ಯಾಕ್ಟ್ರಿಗಳನ್ನು ಮಾಡ್ತೀವಿ ಅಥವಾ ಯಾವುದೋ ವಾಹನ, ಬೃಹತ್ ವಾಹನ, ಲಾರಿ, ಬಸ್ಸು ಇವನ್ನು ಓಡಿಸ್ತಿದ್ರಿ, ಅವರಿಗೆ ಸ್ವಲ್ಪ ಅನುಕೂಲ, ಲಾಭ, ಧನಾಗಮನ ಅಂತಕ್ಕಂಥ ಸ್ಥಿತಿ ನಿರ್ಮಾಣವಾದಂಥ ಪರಿಸ್ಥಿತಿಗಳು ಬರ್ತದೆ. ಪಂಚಮ ಪ್ರಭಾವ ಅಂತಕ್ಕಂಥದ್ದು ಪ್ರೀತಿ ಪ್ರೇಮದಲ್ಲಿ ಸಕ್ಸಸ್ ವಾರಾಂತ್ಯದಲ್ಲಿ ನೋಡೋದಕ್ಕೆ ದಾರಿಯಾಗ್ತದೆ. ಅದು ಯಾವುದೋ ಮೆಚ್ಚಿದ್ದೀರಿ, ಯಾವುದೋ ಇಷ್ಟಪಟ್ಟಿದ್ದೀರಿ ಅಂದರೆ ಕುಟುಂಬ ಸಮೇತವಾಗಿ ಹೋಗಿ ಒಂದು ಹೆಣ್ಣು ನೋಡಿದಿರಿ ಅಥವಾ ಗಂಡನ್ನು ನೋಡಿದಿರಿ, ಅದನ್ನು ನಾವು ಮಾತುಕತೆ ಮಾಡೋಣ ಅಥವಾ ಏನಾದ್ರು ಪ್ರಯತ್ನ ಮಾಡೋಣ ಅನ್ನೋ ರೀತಿಯಲ್ಲಿ ಇತ್ತು ಅಂತಂದರೆ ಸಕ್ಸಸ್ ಆಗೋದಕ್ಕೆ ದಾರಿ ಇದೆ ಈ ವಾರದಲ್ಲಿ. ಚಿಂತೆ ಮಾಡುವಂಥದ್ದೇನಿಲ್ಲ. ಎಲ್ಲರೂ ಕುಳಿತು ಅದನ್ನು ಬಗೆಹರಿಸ್ಕೊಳ್ತಕ್ಕಂಥದ್ದೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ಮಕ್ಕಳಿಂದ ಸಹಕಾರ ಸಿಗುತ್ತೆ.
ಆರೋಗ್ಯ ಸುಧಾರಣೆ ಇದೆ, ಅಂಥ ತೊಂದರೆ ಆಗುವಂಥ ಸ್ಥಿತಿ ಏನಿಲ್ಲ. ಪಾಲುದಾರಿಕೆ ವ್ಯವಹಾರದಲ್ಲೂ ಕೂಡ ಅಂಥ ಅನಾನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳಿಲ್ಲ. ಕೋರ್ಟ್ ಕೇಸ್ ವ್ಯವಹಾರಗಳು, ವ್ಯಾಜ್ಯಗಳಲ್ಲಿ ಜೀವನ ಸಾಧಿಸ್ತಕ್ಕಂಥದ್ದು, ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಜೀವನ ಸಾಧಿಸ್ತಕ್ಕಂಥದ್ದು, ಉದ್ಯೋಗ ಪ್ರಾಪ್ತಿಯ ಯೋಗಗಳು, ಉತ್ತಮವಾದಂಥ ಉದ್ಯೋಗ ಸಿಗುತ್ತೆ ನೋಡು. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಗುತ್ತಿಗೆ ಕೆಲಸ, ಕೂಲಿ ಕೆಲಸ ಅಥವಾ ಯಾವುದೋ ಕಂಪ್ನಿಗಳ ಕೆಲಸ ಕಾರ್ಯಗಳನ್ನು ಹುಡುಕ್ತಾ ಇದ್ದಾರೆ ಅಂದರೆ ಇದು ಒಳ್ಳೆಯ ಅದ್ಭುತವಾದಂಥ ಅವಕಾಶ. ಈ ಸಂದರ್ಭ 3 ಗ್ರಹಗಳು ವಕ್ರರಾಗಿ ಬಲವಾಗಿ ಕುಳಿತು ಉದ್ಯೋಗ ಸಂಬಂಧಪಟ್ಟಂತೆ ಬಲವಾಗಿದ್ದಾರೆ ಅಥವಾ ಸಹಕಾರಿಯಾಗಿ ನಿಂತಿದ್ದಾರೆ. ಪ್ರಯತ್ನ ಮಾಡಿ, ಇಂಥ ಅವಕಾಶ ಮತ್ತೆ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ. ಈ ಸಂದರ್ಭವಂತೂ ಅನುಕೂಲವಿದೆ. ಭಾಗ್ಯ ಪ್ರಭಾವ, ಉನ್ನತ ವಿದ್ಯಾಭ್ಯಾಸ ಕೂಡ ಚೆನ್ನಾಗಿದೆ. ಪ್ರಯತ್ನವನ್ನು ಮಾಡಿ, ಗುರು ದೃಷ್ಟಿ ಬೇರೆ ಇದೆ. ಹಾಗಾಗಿ ಅದ್ಭುತವಾದಂಥ ಅವಕಾಶ ಸಿಗುತ್ತೆ. ನೀವು ನೋಡಿಬೇಕಾದ್ರೆ 30% ತೆಗೆಯುವಂಥವನಿಗೆ 90 ಮಾರ್ಕ್ಸ್ ಬಂದಿರ್ತದೆ. ಆ ಸ್ಥಿತಿನಲ್ಲಿದೆ ಗ್ರಹಗತಿಗಳು ಮಕರ ರಾಶಿನವರಿಗೆ. ಹಾಗಾಗಿ ಯಾವುದಾದ್ರು ಎಕ್ಸಾಮ್ ಅಟೆಂಡ್ ಮಾಡಬೇಕು, ಈ ಟೈಮ್ ಅಟೆಂಡ್ ಮಾಡಿ, ಅನುಕೂಲವಾಗುವಂಥಕ್ಕೆ ದಾರಿ ಆಗ್ತದೆ. ದಶಮ ಪ್ರಭಾವ, ಉದ್ಯೋಗದಲ್ಲಿ ಕೆಲಸ ಕಾರ್ಯಗಳಾಗಬೇಕಾ, ವಾರ ಆರಂಭದಲ್ಲಿ ಚೆನ್ನಾಗಿದೆ, ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಅದ್ಭುತವಾದಂಥ ರೀತಿಯಲ್ಲಿದೆ. ತನ್ನ ಸ್ವಯಂಕೃತ ಅಪರಾಧಗಳನ್ನು ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಲಾಭವನ್ನು, ಅನುಕೂಲವನ್ನು, ಯೋಗ ಬಲವನ್ನು, ಅದೃಷ್ಟವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ಈ ವಾರದಲ್ಲಿ ಮಕರ ರಾಶಿನವರು ನೋಡ್ತೀರಿ. ಸ್ವಯಂಕೃತ ಅಪರಾಧಗಳನ್ನು ಬಿಟ್ಟರೆ ಪರಿಹಾರ ಏನು ಮಾಡಿಕೊಳ್ಳಬೇಕು, ತನ್ನ ತಪ್ಪನ್ನು ಆದಷ್ಟು ಯೋಚನೆ ಮಾಡಿ ಮುಂದೆ ಹೋಗ್ತಕ್ಕಂಥದ್ದು, ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದು ಒಂದು. ಎರಡನೇದಾಗಿ ನಿಮ್ಮ ಕುಲದೇವತೆಗೆ ಒಂದು ಮುಡಿಪನ್ನು, ₹1 ಅಥವಾ ₹11, ₹101 ಒಂದು ಮುಡಿಪನ್ನು ಬಂದಾಗ ನಾನು ಇದನ್ನು ನಿನಗೆ ಸಮರ್ಪಣೆ ಮಾಡ್ತೀನಿ ಅಂತಕ್ಕಂಥ ರೀತಿಯಲ್ಲಿ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಅದನ್ನು ಇಟ್ಟುಪಟ್ಟು ಪೂಜೆ ಮಾಡಿಬಿಟ್ಟು ನಿಮ್ಮ ಮುಖ್ಯವಾದಂಥ ಕೆಲಸ ಅದಾಗಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ, ಸಂಕಲ್ಪ ಮಾಡ್ಕೊಳ್ಳಿ. ಖಂಡಿತ ಅನುಕೂಲವಾಗುತ್ತೆ ಮಕರ ರಾಶಿನವ್ರಿಗೆ. ಇನ್ನು ಕುಂಭರಾಶಿನವ್ರಿಗೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ನೋಡಿದರೆ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥದ್ದು ಒಂದು 40% ಪರವಾಗಿಲ್ಲ, ಸ್ವಲ್ಪ ಸುಧಾರಣೆ ಅಂತಕ್ಕಂಥದ್ದು. ತಟಸ್ಥವಾಗಿ ನಿಂತಿರುವಂಥದ್ದು ಕೂಡ ಒಂದು 40% ಸುಧಾರಣೆ ಆಗುವಂಥದ್ದು ಸ್ವಲ್ಪ ಮಂದತ್ವದಿಂದ ಇರುತ್ತೆ ಅಷ್ಟೇ. ಮತ್ತು ಸ್ವಲ್ಪ ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಸೋಲುಗಳಾಗುವಂತಹ ಸಂದರ್ಭಗಳು ಬರುತ್ತೆ. ಆರ್ಥಿಕ ವ್ಯವಹಾರಗಳೇನಿರ್ತವಲ್ಲ ಅಲ್ಲಿ ಸ್ವಲ್ಪ ಹಿನ್ನಡೆಗಳು ಮತ್ತು ಸೋಲುಗಳಾಗುವಂಥ ಸಂದರ್ಭ. ಯಾಕೆಂದರೆ ಧನಾಧಿಪತಿ ವಕ್ರನಾಗಿ ವ್ಯಯಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದು, ಬಂದಂಥ ಅವಕಾಶಗಳು ಬರೋದಿಲ್ಲ. ಹಾಗಾಗಿ ಒಂದು. ಎರಡನೇದಾಗಿ ಸಾಲ ಮಾಡಿ ಅದನ್ನು ನಿರ್ವಹಿಸಬೇಕಾದಂಥ ಅನಿವಾರ್ಯತೆ ಬರಬಹುದು. ಹಣಕಾಸಿನ ಸ್ಥಿತಿಗತಿಗಳು ಅಂತಕ್ಕಂಥದ್ದು, ಬಂಧು ಬಾಂಧವರಿಂದ ಆರ್ಥಿಕ ನಷ್ಟ, ನೆರೆಹೊರೆಯವರಿಂದ ಆರ್ಥಿಕ ನಷ್ಟ, ಸ್ವಲ್ಪ ತೊಂದರೆಗಳಾಗುವಂಥ ಸ್ಥಿತಿ, ಮೋಸಗಳಾಗುವಂಥದ್ದು ವಾತಾವರಣ ನಿರ್ಮಾಣವಾಗ್ತದೆ. ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂಥ ತೊಂದರೆ ಇಲ್ಲ, ಪರವಾಗಿಲ್ಲ. ಅಥವಾ ಹಾಸ್ಟೆಲಲ್ಲೂ ಸೇರಿಸಬೇಕು ಅಥವಾ ವಿದೇಶದಲ್ಲೆಲ್ಲೋ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋಂಥ ವಿದ್ಯಾರ್ಥಿಗಳಿಗೆ ಅನುಕೂಲದ ಸ್ಥಿತಿ ಇದೆ, ಚಿಂತೆ ಮಾಡುವಂಥದ್ದು ಬೇಡ. ಭಾವನಾತ್ಮಕವಾದಂಥ ಸೋಲನ್ನು ನೋಡ್ತೀರಿ. ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂಥ ಸ್ವಲ್ಪ ಸೋಲುಗಳು ನಿಮಗೆ ಗಟ್ಟಿಟ್ಟ ಬತ್ತೆ. ಷಷ್ಠ ಪ್ರಭಾವ, ಆರೋಗ್ಯ, ವಾರ ಆರಂಭ ತುಂಬ ಒದ್ದಾಟವನ್ನು ಕೊಡ್ತದೆ. ಆರೋಗ್ಯ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಈ ವಾರದಲ್ಲಿ ವಾರ ಆರಂಭ, ವಾರ ಮಧ್ಯಭಾಗ ಸ್ವಲ್ಪ ಆದಷ್ಟೂ ಕೂಡ ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಎಚ್ಚರಿಕೆಯಿಂದಲೇ ಇರಬೇಕಾಗತ್ತೆ. ಅಂಥ ಮನಸ್ಸನ್ನು ಗಟ್ಟಿಯಾಗಿ ನಿಲ್ಲಿಸುವಂಥ ಸ್ಥಿತಿ ಇರೋದಿಲ್ಲ. ಬರೀ ಡೋಲಾಯಮಾನ, ಏನೋ ಎಳೆದಾಡ್ಸುತ್ತೆ, ಎಲ್ಲೋ ಎಳಿತದೆ, ಏನೋ ನೆಗೆಟಿವ್ ಥಾಟ್ಸು, ಏನೋ ಅಪಘಾತ, ಏನೋ ಆತಂಕ, ಭಾಳ ವ್ಯತ್ಯಾಸಗಳಿರ್ತದೆ ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿ ನೋಡೋದು. ಯಾಕೆಂದರೆ ಆಹಾರದಲ್ಲೂ ಸಮಸ್ಯೆ ಆಗುತ್ತೆ, ಯೋಚನೆಯಲ್ಲೂ ಸಮಸ್ಯೆ ಆಗುತ್ತೆ. ಸುತ್ತಲಿರ್ತಕ್ಕಂಥ ವಾತಾವರಣವೂ ಕೂಡ ಕಲುಷಿತವಾಗಿರೋದ್ರಿಂದ ಎಲ್ಲೂ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ ಈ ವಾರ ಅಂತೂ ಕೂಡ. ಇನ್ನು ಶುಭಕಾರ ಪ್ರಯತ್ನ ಅಷ್ಟೊಂದು ಚೆನ್ನಾಗಿಲ್ಲ. ದಾಂಪತ್ಯ ಕಲಹ ಸ್ವಲ್ಪ ಸಮಸ್ಯೆ ಇರುತ್ತೆ. ದಾಂಪತ್ಯ ಕಲಹಗಳು ಹೆಚ್ಚಾಗೇ ಇರುತ್ತೆ, ಮನಸ್ತಾಪಗಳು ಹೆಚ್ಚಾಗೇ ಇರುತ್ತೆ. ಸಮಸ್ಯೆಗಳನ್ನು ತರಲೇಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣವಾಗ್ತಕ್ಕಂಥದ್ದು. ಆದರೆ ವ್ಯಾಜ್ಯಗಳಲ್ಲಿ ಈ ಡೈವರ್ಸ್ ಕೇಸ್ಗಳೇನಾದರೂ ಇದ್ದಂಥ ಪಕ್ಷದಲ್ಲಿ, ಕೋರ್ಟ್ ಕೇಸ್ಗಳಿದ್ದರೆ ಅಲ್ಲಿ ಸ್ವಲ್ಪ ನಿಮಗೆ ಸಹಕಾರಿಯಾಗಿದೆ ಈ ಸಂದರ್ಭ ಅಂತಕ್ಕಂಥದ್ದು. ವಿದೇಶಿಯಾನ ಮಾಡಬೇಕು ಅನ್ನೋಂಥವ್ರಿಗೆ ಅದ್ಭುತವಾದಂಥ ಅವಕಾಶಗಳಿದೆ. ಅದರಲ್ಲೂ ಕೂಡ ಉದ್ಯೋಗ ಕಾರಣಾರ್ಥವಾಗಿ ವಿದೇಶಕ್ಕೆ ಹೋಗಬೇಕು ಅನ್ನೋಂಥವ್ರಿಗೆ ಅದ್ಭುತವಾದಂಥ ಅವಕಾಶ. ಮತ್ತು ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಮಂಗಳವಾರದ ನಂತರ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥ ಕಂಪನಿಗಳಲ್ಲೆಲ್ಲೋ ಕೆಲಸ ಹುಡುಕ್ತಾ ಇದ್ದಾರೆ ಅಂದರೆ ಸ್ವಲ್ಪ ಸಕ್ಸಸ್ ಆಗೋದಕ್ಕೆ ದಾರಿ ಇದೆ. ಮಂಗಳವಾರದ ನಂತರ ಪ್ರಯತ್ನ ಮಾಡಿ, ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರುವುದಿಲ್ಲ.
ಮಿತ್ರರು ಶತ್ರುಗಳಾಗ್ತಕ್ಕಂಥದ್ದು, ತುಂಬ ದಿವಸಗಳಿಂದ ಹಚ್ಚಿಕೊಂಡಂಥ ಮಿತ್ರರು, ಆತ್ಮೀಯರು, ಸ್ನೇಹಿತರು ದೂರವಾಗುವಂಥ ಸ್ಥಿತಿ ಕುಂಭರಾಶಿನವ್ರಿಗೆ ಬರ್ತದೆ. ಹಾಗಾಗಿ ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ಈ ವಾರದಲ್ಲಿ ನೀವು ಗಣಪತಿಗೆ ಮೋದಕ ನೈವೇದ್ಯ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಎಲ್ಲ ವಿಘ್ನಗಳು ಕೂಡ ಆ ಪರಮಾತ್ಮನೇ ನಿವಾರಿಸ್ತಾನೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ, ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥದ್ದು ನಿಮಗೆ ವಾರ ಅಂತ್ಯದಲ್ಲಿ ಗುರುವಾರದ ನಂತರ ಸುಧಾರಣೆ ಆಗ್ತಕ್ಕಂಥದ್ದು, ಆರ್ಥಿಕ ಪ್ರಗತಿ, ಆರ್ಥಿಕ ಅನುಕೂಲ ಅಂತಕ್ಕಂಥದ್ದು ನಿರೀಕ್ಷಿತ ಪ್ರಮಾಣದಲ್ಲಿ ಇಲ್ಲ ಅಂದ್ರೂ ಕೂಡ ಒಂದು ತಕ್ಕ ಮಟ್ಟಿಗೆ ಪರವಾಗಿರೋದಿಲ್ಲ. ವಾರ ಅಂತ್ಯದಲ್ಲಿ ವಾರ ಆರಂಭ ಸೋಲುಗಳನ್ನೇ ನೋಡ್ತೀರಿ, ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಅನುಕೂಲವನ್ನೇ ನೋಡುವುದಕ್ಕೆ ದಾರಿ ಉಂಟು. ತುಂಬ ಕಲ್ಪನೆ, ಊಹೆ, ಭಾವನಾತ್ಮಕವಾದಂಥ ರೀತಿಗಳು, ಯೋಚನೆಗಳು ಬರ್ತದೆ. ವಾರ ಆರಂಭ ತುಂಬ ನೆಗೆಟಿವ್ ಥಾಟ್ಸ್ ಬರುತ್ತೆ, ವಾರ ಅಂತ ತುಂಬ ಪಾಸಿಟಿವ್ ರಿಸಲ್ಟು ಅಥವಾ ಪಾಸಿಟಿವ್ ಆಲೋಚನೆಗಳು ಬರ್ತಕ್ಕಂಥದ್ದು. ಈ ಸ್ಥಿತಿ ನಿರ್ಮಾಣ ಆಗೋದಕ್ಕೆ ದಾರಿ ಉಂಟು. ತೃತೀಯ ಪ್ರಭಾವ, ಬಂಧು ಬಾಂಧವರಿಂದ ಸಹಕಾರ ಮತ್ತು ಬಂಧು ಬಾಂಧವರೊಂದಿಗೆ ಒಂದು ಪ್ರೀತಿ ವಿಶ್ವಾಸದಿಂದ ಇರ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀರಿ. ಪತ್ರ ವ್ಯವಹಾರಗಳಲ್ಲಿ ಅನುಕೂಲವಾಗುವಂಥ ಯೋಗ ಬಲಗಳಿದೆ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಪ್ರಗತಿ ಆಗ್ತಕ್ಕಂಥದ್ದು ಮತ್ತು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹೆಚ್ಚಾಗಿ ಓದಬೇಕು ಅನ್ನೋ ರೀತಿಯಿಂದ ಒತ್ತಡವನ್ನು ತಂದುಕೊಳ್ತೀರಿ ಅಷ್ಟೇ. ಪಂಚಮ ಪ್ರಭಾವ ಅಂತಕ್ಕಂಥದ್ದು ಮಕ್ಕಳಿಂದ ಸಹಕಾರ ಸಿಗುವಂಥದ್ದು ವಾರಾಂತ್ಯದಲ್ಲಿ ಬರ್ತದೆ. ನಿಮಗೆ ಆರೋಗ್ಯದಲ್ಲಿ ಅಂಥ ಗಂಭೀರವಾಗುವಂಥ ಸಮಸ್ಯೆಗಳೇನಿರೋದಿಲ್ಲ. ಸ್ವಲ್ಪ ಸುಸ್ತು ಕಾಡಬಹುದು ಅಥವಾ ಬೆನ್ನು ಸೆಳೆತಗಳು ಕಾಡಬಹುದು, ಪಿತ್ತದೋಷಗಳು ಬರಬಹುದು, ಅಷ್ಟು ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ಅಂಥ ತೊಂದರೆಗಳಾಗುವಂಥ ಸಾಧ್ಯತೆಗಳೇನಿಲ್ಲ. ಈ ಒಂದು ವಾರದಲ್ಲಿ ಶುಭ ಕಾರ್ಯ ಪ್ರಯತ್ನ ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ವ್ಯಾಜ್ಯಗಳು, ಕೋರ್ಟ್ ಕೇಸ್ ಈ ವಾರ ಏನಾದರೂ ನಿಮಗೆ ಇಯರಿಂಗ್ ಇತ್ತು, ಪಕ್ಕ ಗೆಲುವು ಸಿಗೋದಕ್ಕೆ ದಾರಿ ಆಗ್ತದೆ. ಇನ್ನೇನು ಅಂತಿಮ ಹಂತಕ್ಕೆ ಬಂದಿದೆ ಕೇಸಿಂದ, ಈ ವಾರ ಅದರ ರಿಸಲ್ಟ್ ಸಿಗಬೇಕು ಅನ್ನೋ ರೀತಿಯ ಡೇಟ್ ಇದ್ದರೆ ರಿಸಲ್ಟ್ ನಿಮ್ಮ ಪರವಾಗಿ ಬರೋದಕ್ಕೆ ದಾರಿ ಆಗುತ್ತೆ. ಒಂದು ಸಣ್ಣದಾಗಿ ಜನ್ಮ ಜಾತಕ ಸಪೋರ್ಟ್ ಮಾಡಿದರೆ ಸಾಕು. ಜನ್ಮ ಜಾತಕ ಯಾವ ರೀತಿ ಸಪೋರ್ಟ್ ಮಾಡಬೇಕು ಈ ಸಂದರ್ಭ ಅಂದರೆ, ಸಾಧ್ಯವಾದಷ್ಟು ಈ ವಾರ ಗುರುದಶೆ, ಶುಕ್ರ ಭಕ್ತಿ, ರವಿ ಅಂತರ್ಭಕ್ತಿ ನಡೀತಾ ಇದ್ದು ಮೀನಲಗ್ನವಾಗಿದ್ದರೆ ಈ ಸಂದರ್ಭ ಗೆಲುವು ನಿಮಗೆ ಆಗಬೇಕು, ಆಗತ್ತೆ. ಅಲ್ಲ ಅಂದ್ರೂ ಕೂಡ ನಿಮಗೆ ದಶಾಭಕ್ತಿಗಳಿಲ್ಲ ಅಂದ್ರೂ ಕೂಡ ಸೋಲಂತೂ ನೋಡೋದಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಮುಂದೆ ಡೇಟ್ ಮುಂದೆ ಹಾಕ್ಬೋದು ಅಷ್ಟೇ. ಕೋರ್ಟ್ ಕೇಸ್ ವ್ಯವಹಾರ ನಿಮ್ಮ ಪರವಾಗಿ ಆಗಬೇಕು, ಅನುಕೂಲವಾಗಬೇಕು ಅನ್ನೋ ರೀತಿಯಲ್ಲಿ ಇರುವಂಥದ್ದು ಉಂಟು. ತಂದೆಯ ಸಹಕಾರ ಸಿಗುವಂಥ ಲಕ್ಷಣಗಳಿದೆ. ಹಿರಿಯರಿಂದ ಆಶೀರ್ವಾದ, ಅನುಗ್ರಹ ಸಿಗುವಂಥ ಸಂದರ್ಭಗಳು ಅಥವಾ ಹಿರಿಯರ ಆಸ್ತಿ ಮತ್ತೊಂದು ಮಗದೊಂದು ಬಗೆಹರಿಯಂತಕ್ಕಂಥ ಲಕ್ಷಣಗಳು ಕೂಡ ಈ ಸಂದರ್ಭದಲ್ಲಿ ಉಂಟು ಅಂತ ಹೇಳಿದ್ರೆ, ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ ವಾರಾಂತ್ಯದಲ್ಲಿ ಚೆನ್ನಾಗಿದೆ. ಗುರುವಾರದ ನಂತರ ಪ್ರಯತ್ನ ಮಾಡಬಹುದು. ಶುಕ್ರನ ಪ್ರಭಾವ ಇರ್ತಕ್ಕಂಥದ್ದಾಗಿರೋದ್ರಿಂದ ಸಣ್ಣ ಹೆಣ್ಣು ಮಕ್ಕಳಿಂದ ಸಹೋದರಿಯಾಗಿರಬಹುದು, ಹೆಂಡತಿಯಾಗಿರಬಹುದು ಅಥವಾ ಮಗಳಾಗಿರಬಹುದು, ಅಕ್ಕ ತಂಗಿಯರಾಗಿರಬಹುದು, ಅವರಿಂದ ನಿಮಗೆ ಕೆಲವೊಂದು ಸಹಕಾರಗಳು, ಅನುಕೂಲಗಳು ಬರೋದಕ್ಕೆ ದಾರಿ ಉಂಟು. ಈ ವಾರದಲ್ಲಿ ಶುಕ್ರ ಲಾಭದಲ್ಲಿ ಇರೋದ್ರಿಂದ ಅದೆಲ್ಲವನ್ನು ಕೂಡ ಕೊಡಬೇಕಾಗತ್ತೆ ಶುಕ್ರ. ಹಾಗಾಗಿ ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ರಾಹುವಿನ ಪ್ರಭಾವ ಅಂತಕ್ಕಂಥದ್ದು ನಿಮಗೆ ವಾರ ಆರಂಭದಲ್ಲಿ ಅನಾರೋಗ್ಯವನ್ನು ತರಬಹುದು, ಸ್ವಲ್ಪ ಅಧಿಕವಾದಂಥ ಖರ್ಚನ್ನು ತರಬಹುದು, ಸ್ವಲ್ಪ ನಿರಾಸೆಗಳನ್ನು ಮಾಡಬಹುದು. ವಾರ ಆರಂಭದಲ್ಲಿ ರಾಹು ಅಂತಕ್ಕಂಥವನು ಮೀನರಾಶಿನವರಿಗೆ. ಆದರೂ ಧೃತಿಗೆಡಬೇಡಿ. ಸಾಧ್ಯವಾದಷ್ಟು ಕೂಡ ದುರ್ಗಾ ನಾಮಸ್ಮರಣೆ ಅಥವಾ ದುರ್ಗಾ ಸಪ್ತಶತಿ ಎರಡರಲ್ಲಿ ಯಾವುದಾದ್ರೂ ಒಂದನ್ನಾದರೂ ಪಾರಾಯಣವನ್ನು ಮಾಡಿ. ಅದು ಯಾವುದು ಗೊತ್ತಿಲ್ವಾ? ಮೈಸೂರು ಚಾಮುಂಡೇಶ್ವರ ನಾಮಸ್ಮರಣೆಯನ್ನು ಒಂದು 108 ಬಾರಿ ಮಾಡಿ. ತಾನಾಗಿ ತಾನೇ ಎಲ್ಲ ಕಷ್ಟಗಳು ದೂರವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ವರ್ಷ ಭವಿಷ್ಯ ಸದ್ಯದಲ್ಲೇ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗುತ್ತೆ. ಕಾಯ್ತಾರಿ. ಒಳ್ಳೆಯದಾಗಲಿ. ಶುಭವಾಗಲಿ.